ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಈ ಮೋದಕ ನೋಡ್ತಿದ್ರೆ ಯಾವ ಹಬ್ಬ ಬರ್ತಿದೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಎಸ್, ನಾವಿವತ್ತು ಗಣೇಶ ಚತುರ್ಥಿಯ ವ್ಲಾಗ್ ಮಾಡ್ತಿರೋದು. ಸೊ ಒಂದೊಂದಾಗಿ ಚಿಕ್ಕ ಪುಟ್ಟದಾಗ ನಮ್ಮ ಮನೇಲಿ ಏನೇನು ಮಾಡ್ತಾರೆ ಚತುರ್ಥಿಗೆ ಅಂತ ತೋರಿಸ್ತೀನಿ ಬನ್ನಿ. ಗಣೇಶ ಚತುರ್ಥಿಗೆ ಫಸ್ಟ್ ಮಾಡಬೇಕಾಗಿರೋದು ಆ್ಯಕ್ಚುಲಿ ಮೋದಕ. ಸೊ ನಮ್ಮ ಮನೆಯಲ್ಲಿ ಮೋದಕ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಂಟಿದೀರು, ಮಮ್ಮಿ ಎಲ್ಲರೂ ಸೇರ್ಕೊಂಡು ಮೋದಕ ಮಾಡ್ತಾರೆ. ಬಿಕಾಸ್ ಗಣೇಶನಿಗೆ ಎಲ್ಲರಿಗಿಂತ ಫೇವ್ರೇಟ್ ಆಗಿರೋದು ಮೋದಕ ತಾನೇ. ಸೊ ಮೋದಕದಿಂದ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೋಡೋಣ ಬನ್ನಿ ನಮ್ಮ ಮನೇಲಿ ಯಾರ್ಯಾರು ಏನೇನು ಹಾಕೊತಾರೆ, ಏನು ಡಿಸ್ಕಷನ್ ನಡೀತಿದೆ ಅಂತ. ಗಾಗ್ರಾ ಯಾವ ಗಾಗ್ರ ಇದು? ಇದು ನನ್ನ ಮ್ಯಾರೇಜ್ದು. ಓಹೋ, ಇವತ್ತಿನ ತೆಗ್ದುಬಿಟ್ಟಿದ್ದೀರಾ? ಅದು ಪ್ಲಾನ್ ಮಾಡ್ತಾ ಇದ್ದೀನಿ ಗಣಪತಿ ಹಬ್ಬಕ್ಕೆ ಹಾಕಿಗೆ, ಬಟ್ ಬ್ಲೌಸ್ ಶಾರ್ಟ್ ಆಗಿಬಿಟ್ಟಿದೆ. ಓ ಪಾಪಚ್ಚಿ, ನಮ್ಮ ಮಮ್ಮಿಗೆ ಬ್ಲೌಸ್ ಒಟ್ನಲ್ಲಿ ಏನೋ ಒಂದು ಹೊಸದು ಬೇಕೇ ಬೇಕಲ್ಲ ನಿಮ್ಗೆ ಎಲ್ಲದಕ್ಕೂ. ಹಬ್ಬಕ್ಕೆ ಬೇಕೇ ಬೇಕು ಕಲರ್ಫುಲ್ಲು. ನಮ್ಮ ಆಂಟಿ ಬಂದಿದ್ದಾರೆ ಇವತ್ತು ಹಂಸಂದದಿಂದ. ಹಲೋ, ಈ ಥರ ಪ್ರಿಪರೇಷನ್ ಮಾಡ್ತಿದ್ದಾರೆ. ನಾನಿಲ್ಲಿ ಹೊಸ ಫೇಸ್ ಪ್ಯಾಕ್ ಟ್ರೈ ಮಾಡ್ತಿದ್ದೀನಿ ಗೈಸ್. ಹೇಗಿರುತ್ತೆ ಅಂತ ನಿಮಗೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಳ್ತೀನಿ. ದಿಸ್ ಇಸ್ ಬೈ ದ ವೇ ಆಕ್ವಾಲಾಜಿಕ್. ಅದು ಪಿಂಕ್ ಕ್ಲೇದು ಫಾರ್ ಗ್ಲೋ ಡ್ಯೂರಿಂಗ್ ದ ಫೆಸ್ಟಿವಲ್. ಏನಿದು? ಕಮಲ್ ಲೋಟಸ್ಸು. ಯಾರೊಬ್ಬ ಮಾರಕ್ಕೆ ಬಂದಿದ್ದಾರೆ. ಎಷ್ಟು? ಒಂದು 10 ರೂಪಾಯಿ ಒಂದು. 10 ರೂಪಾಯಿ ನಾವು ಕಾಸ್ಟ್ಲಿ ಆಗಲಿಲ್ವಾ? ಏನೋ ಒಂದು ತಗೊಳ್ಳಿ, ಬೇಕಂದ್ರೆ ಕಾಣ್ತಿಲ್ಲ. ಎಷ್ಟು ತಗೋಣ? ಒಂದು 2-3 ತಗೊಳ್ಳಿ. 50 ರೂಪಾಯಿಗೆ. 50 ರೂಪಾಯಿಗೆ ಎಷ್ಟು? 7. 2, 3. ಓ, 7 ಕೊಟ್ಬಿಟ್ರ? ಸೂಪರ್. ಆದ್ರೆ ಇದು ಇರುತ್ತಾ ಗಣೇಶ ಹಬ್ಬವರೆಗೂ? ಅವ್ರು ಹೇಳಿದ್ರು ನೀರ್ನಲ್ಲಿ ಇಡ್ರಿ ಇಷ್ಟಕ್ಕೆ, ಅವಾಗ ಸರಿಗೋಗುತ್ತೆ, ನಾಡಿದ್ದು ಚೆನ್ನಾಗಿರುತ್ತೆ. ಆದ್ರೂ ಲೈಕ್ ಕಾಸ್ಟ್ಲಿ ಇತ್ತು, ಬಟ್ ದಟ್ಸ್ ಓಕೆ. ಇಷ್ಟೇ ಬರುತ್ತೆ. ತಾತ ಕಿತ್ಕೊಂಡ್ ಬಂದ್ರೆ ದೂರದಿಂದ ಹಬ್ಬದ ಟೈಮ್ ತಗೊಂಡಿದ್ದು. ಓಕೆ, ನೆಕ್ಸ್ಟು ನಮ್ಮೆಲ್ಲರ ಫೇವ್ರೆಟ್, ನಿಮ್ದು ಬಿಡಿ, ಓಕೆ, ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ಮಾಡ್ತಿದ್ರು. ನಮ್ಮ ಮನೇಲಿ ಒಂದು ವಿಶೇಷವಾದ ಏನಂದರೆ ಎಲ್ಲ ಸ್ವೀಟ್ಸ್ನ ತುಪ್ಪದಲ್ಲಿ ಮಾಡ್ತಾರೆ. ಎಷ್ಟೋ ಜನ ಆ್ಯಕ್ಚುಲಿ ಗುಲಾಬ್ ಜಾಮೂನ್ನ ಎಣ್ಣೆಯಲ್ಲಿ ಕರೀತಾರೆ, ಬಟ್ ನಮ್ಮ ಮನೆಯಲ್ಲಿ ತುಪ್ಪದಲ್ಲೇ ಗುಲಾಬ್ ಜಾಮೂನು ಮಾಡೋದು. ಲೈಕ್ ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ಬೈ ಎನಿ ಚಾನ್ಸ್ ನೀವು ತಿಂದರೆ ಯು ವಿಲ್ ಗೋ ಫಿದಾ ಆನ್ ಇಟ್. ಸೊ ಈಗ ಗುಲಾಬ್ ಜಾಮೂನ್ ಮಾಡ್ತಿದ್ದಾರೆ. ಕಾಯಬೇಕಾಗಿರುತ್ತೆ ನೈವೇದ್ಯ ಆಗೋವರೆಗೂ, ಬಟ್ ಸ್ಟಿಲ್ ನಂಗೆ ಕೈಲಿ ಕಾಯಕ್ಕೆ ಆಗ್ತಿಲ್ಲ. ಏನು ಮಾಡೋದು ಗೊತ್ತಿಲ್ಲ. ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ. ನೋಡಿ 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 ಎಷ್ಟು ಅದ್ಭುತವಾಗಿ ಕಾಣುತ್ತಂದರೆ, ಅಮ್ಮ ಈಗ ನೋಡ್ತಿದ್ರು ಈಗಲೇ ತಿನ್ಬಿಡೋಣ ಅಂತ ಅನಿಸ್ತಿದ್ಯಪ್ಪ ಗುರು. ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ನಮ್ಗೆ ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರಬೇಕು, ನಾವು ಯೂಶ್ವಲಿ ರಾಖಿನ ರಿಷಿ ಪಂಚಮಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಅದು ಗಣೇಶ ಹಬ್ಬದ ನೆಕ್ಸ್ಟ್ ಡೇ ಬರುತ್ತೆ. ರೆಗ್ಯುಲರ್ ರಾಖಿ ಬೇರೆಯವ್ರು ಸೆಲೆಬ್ರೇಟ್ ಮಾಡೋ ಥರ ರಾಖಿ ಪೂರ್ಣಿಮಾದಲ್ಲ, ಬಟ್ ರಿಷಿ ಪಂಚಮಿಲಿ. ಸೊ ನಮ್ಮ ಆಂಟಿ ನಮ್ಮ ಅಂಕಲ್ಗೋಸ್ಕರ ತೊಗೊಂಡಿರೋ ರಾಖಿಗೆ ತೋರಿಸ್ತಿದ್ದಾರೆ. ಈಗ ನನ್ನ ರೆಗ್ಯುಲರ್ ಸ್ಟಫು, ನಾನು ಯೂಶ್ವಲಿ ಪ್ರತಿದಿನನೂ ನಮ್ಮ ಮನೆ ಸುತ್ತಮುತ್ತ ಇದ್ದಿದ್ದ ನಾಯಿಗಳಿಗೆ ಊಟ ಹಾಕ್ತೀನಿ. ಮೇಡ್, ಬಿಸ್ಕೆಟ್, ರೈಸ್, ಚಪಾತಿ ಎಲ್ಲ ಹಾಕ್ತೀನಿ. ಆದಷ್ಟು ಮಾಡ್ತೀನಿ. ನೀವು ಮಾಡಬೇಕು ಆ್ಯಕ್ಚುಲಿ. ಆ್ಯಂಡ್ ನಾವು ಐ ಆಮ್ ಶಟಿಂಗ್ ಡೌನ್ ಮೈ ಸಿಸ್ಟಮ್. ಲಾಂಗ್ ವೀಕೆಂಡ್, ಒಂದು 5 ದಿನ ರಜೆ ತೊಗೊಂಡಿದ್ದೀನಿ. ಆರಾಮ್ಸೆ ಈಗ ಎಂಜಾಯ್ ಮಾಡೋಣ ಅಂತ ಶಟ್ ಡೌನ್ ಮಾಡಿ ಬನ್ನಿ ಮುಂದೆ ನೋಡೋಣ ಏನು ಮಾಡ್ತೀವಿ ಅಂತ. ಸೊ ನೆಕ್ಸ್ಟ್ ಡೇ ಇವತ್ತಿಂದ ನಾವು ಆ್ಯಕ್ಚುಲಿ ಎಲ್ಲ ಪ್ರಿಪ್ರೇಷನ್ಸು ಗಣೇಶ ಚತುರ್ಥಿಗೆ ಸ್ಟಾರ್ಟ್ ಮಾಡ್ಕೊಬೇಕು. ಸ್ಟಾರ್ಟಿಂಗ್ ವಿತ್ ಸಮೋಸ. ಬೆಳಗ್ಗೆ ತಿಂಡಿಲಿ ಸಮೋಸ ತಿಂದ್ವಿ. ಈಗ ತೋರಣ ಕಟ್ತಾ ಇದ್ದೀವಿ. ಈ ಸತಿ ನಾನು ನಮ್ಮ ತಂಗಿ ಒಂದು ಸ್ಪೆಷಲ್ ಆಗಿರೋ ಮಂಟಪ ಡಿಸೈನ್ ಮಾಡೋಣ ಗಣೇಶ ಅಂತ ಮಂಡಿಪೇಟೆಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಏನೋ ಒಂದು ಸ್ಟಫ್ ಹುಡ್ಕೋಕೆ ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಸಿಗುತ್ತೋ ಇಲ್ವೋ ಅಂತ. ಹಬ್ಬದ ಸಂತೆ ಅಂತೂ ಸೂಪರ್ ಆಗಿಬಿಟ್ಟಿದೆ. ಫುಲ್ಲು 2 ಸೈಡಲ್ಲೂ ಕೂತ್ಕೊಂಡ್ಬಿಟ್ಟಿದ್ದಾರಪ್ಪ, ದಾರಿನೇ ಇಲ್ಲ ಓಡಾಡೋಕ್ಕೆ. ಬಟ್ ಈ ಥರ ಹಬ್ಬದ ಸಂತೆ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ನಂಗೆ ನನ್ನ ಊರ ಜ್ಞಾಪಕ ಬರುತ್ತೆ ನಿಜ ಹೇಳ್ಬೇಕಂದ್ರೆ. ನಮ್ಮೂರಲ್ಲಿ ಎವ್ರಿ ವೆಡ್ನೆಸ್ಡೇ ಸಂತೆ ಇಡ್ತಿದ್ರು. ಆಗ 2 ಕಡೆ ಇದೇ ಥರ ರೋಡಿನ 2 ಕಡೆಯಲ್ಲಿ ಎಲ್ಲ ಮಾಡ್ತಿದ್ರು. ಸೊ ಇಟ್ ಜಸ್ಟ್ ರಿಮೈಂಡೆಡ್ ಮೀ ಆಫ್ ಮೈ ಚೈಲ್ಡ್ಹುಡ್ ಮೆಮೊರೀಸ್. ಅಮ್ಮ ಆ್ಯಕ್ಚುಲಿ ಫಸ್ಟು ಒಂದಿಷ್ಟು ಹೂವು ಮತ್ತು ವಿಳೆದೆಲೆ ಹೇಳಿದ್ರು ತರಕ್ಕೆ. ಸೊ ವಿಳೆದೆಲೆಗಂತ ಫಸ್ಟ್ ಸ್ಟಾಪ್ ಕೊಟ್ವಿ. ಅದು ತೊಗೊಂಡ್ಮೇಲೆ ಮುಂದೆ ಹೋಗ್ತೀವಿ.
ನೆಕ್ಸ್ಟು ನಮ್ಮ ಸವಾರಿ ಬೇಕಾಗಿರೋ ಮೆಟೀರಿಯಲ್ಸ್ನ ಹುಡುಕ್ತಾ ಮಂಡಿಪೇಟೆ ಗಲ್ಲಿಗೆ ಹೋಗಿ ಕೊನೆಗೆ ಒಂದು ಪ್ಲೇಸಿಗೆ ಬಂತು. ಆ ಪ್ಲೇಸ್ ಯಾವುದು ಅಂತ ನೇರವಾಗಿ ಹೋಗಿ ತೋರಿಸ್ತೀನಿ ಬನ್ನಿ. ಸೊ ನಾವು ಬಂದ್ವಿ ಧನಲಕ್ಷ್ಮಿ ಹಾರ್ಡ್ವೇರ್ಸ್. ಇಲ್ಲಿ ಒಂದಿಷ್ಟು PVC ಪೈಪ್ಸ್ ತೊಗೊಳೋಣ ಮಂಟಪ ಮಾಡೋಕ್ಕಂತ ಬಂದಿದ್ದೀವಿ. ನಾವು ಗಣೇಶ ಮಾಡ್ತಿರೋದನ್ನ ಫುಲ್ ಕ್ಯಾಪ್ಚರ್ ಮಾಡ್ತಿದ್ದೀವಿ A to Z, ಅದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತಿದ್ದೀವಿ ಅಂತ. ಸೊ ಮನೆಯಿಂದ ಅಳತೆ ಮಾಡ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ, ಟೇಬಲ್ ಹೈಟು ಮತ್ತು ವಾಲ್ ಹೈಟ್ ಎಲ್ಲ ಅದ್ರ ಪ್ರಕಾರ ಮಾಡೋಣ ಅಂತ. ಸೊ ಆ ಅಳತೆ ಪ್ರಕಾರನೇ ಕಟ್ ಮಾಡಿಸಿದ್ವಿ ಅಲ್ಲಿ ಹೋಗಿ. ಆ್ಯಂಡ್ ಹಂಗೇ ಕಟ್ ಮಾಡಿಸಿದ್ರೆ ಆಗಲ್ಲ, ಅರೇಂಜ್ ಆಗುತ್ತೋ ಇಲ್ವೋ ಅದೇ ಥರ ನೋಡಬೇಕಿತ್ತಲ್ಲ. ಸೊ ಎಲ್ಲ ಅರೇಂಜ್ ಮಾಡಿಬಿಟ್ಟು ಅವ್ರ ಹೆಲ್ಪಿಂದ ನೋಡಿದ್ವಿ. ಸೊ ಅವರು ತುಂಬ ಎಂಥೂಸಿಯಾಸ್ಟಿಕ್ ವೇಯಲ್ಲಿ ನಮಗೂ ಹೆಲ್ಪ್ ಮಾಡಿದ್ರು. ನಮ್ಗೆ ಖುಷಿ ಆಯಿತು. ಅದೆಲ್ಲ ಎತ್ತಾಕೊಂಡು ಪೇ ಮಾಡಿ ಪಾಟ್ ಅಂತ ಮನೆ ಕಡೆ ಹೋಗ್ತೀವಿ. ಸೊ ಕ್ವಿಕ್ಕಾಗಿ ತುಂಬಾ ಜಾಸ್ತಿ ಸ್ಪೀಡಲ್ಲಿ ಏನೇನು ಮಾಡಿದ್ವಿ ಅಂತ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟು ಕಾರ್ಪೆಟ್ ಹಾರಿಸ್ಕೊಂಡ್ವಿ, ಬಿಕಾಸ್ ಈ ಕಾರ್ಪೆಟ್ ಮೇಲೇ ಎಲ್ಲ ಇಡೋದು. ಅದಾದಮೇಲೆ ತಕ್ಷಣಕ್ಕೆ ಎಲ್ಲ ಪೈಪ್ಸ್ನು ಕಟ್ ಮಾಡಿಕೊಂಡು ನೀಟಾಗಿ ಹೈಟ್ ವೈಸ್ ಅರೇಂಜ್ ಮಾಡೋಣ ಅಂತ ಅದು, ಹಾಗೂ ಅದ್ರದ್ದು ಎಲ್ಲ ಸಾಮಾನು ನನ್ನ ಕಡೆ ಇಟ್ವಿ. ಮನೆಯವರು ಎಲ್ಲರೂ ಆ್ಯಕ್ಚುಲಿ ಒಂದೊಂದು ಕೆಲಸ ಮಾಡ್ತಿದ್ರು. ನಾನು ಶೂಟಿಂಗಲ್ಲಿ ಬ್ಯುಸಿ ಇದ್ದೆ, ಎಲ್ಲರಿಗೂ ಗೈಡ್ ಮಾಡ್ತಿದ್ದೆ, ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ. ಸೊ ಒಂದೊಂದಾಗಿ ಇದೇ ಥರ ನೀಟಾಗಿ ಕೂರಿಸ್ಕೊಂಡು ಟೇಬಲ್ ಇಟ್ಟು ಅರೇಂಜ್ ಮಾಡಿ ನಮ್ಮ ತಂಗಿ ಮಹಾಲಕ್ಷ್ಮಿ ತಾಯಿ ಥರ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಲು. ನೋಡಿ ಅದನ್ನ ನಮ್ಮ ಮನೆ ಗೌರಮ್ಮ ಕೂತ್ಕೊಂಡಿದ್ದಾಳಪ್ಪ ನೋಡ್ರಿ. ನಮಸ್ಕಾರ ತಗೊಳ್ಳಿ, ಹಾಕ್ರಿ. ಫುಲ್ ಕರ್ಟನ್ಸು ಮತ್ತು ನಿನ್ನ ಡ್ರೆಸ್ ಮ್ಯಾಚ್ ಆಗ್ತಿದೆ. ಇಲ್ಲಿ ನೋಡಿ ನಮ್ಮ ಅಮ್ಮ. ಅಯ್ಯೋ, ಅದಕ್ಕೆ ಸರ್ಕಸ್ ಮಾಡಬಾರ್ದಂತ ಹೇಳೋದು. ಅದಕ್ಕೆ ಹೇಳೋದು. ಇನ್ನ ಮಾಡಿ ಸರ್ಕಸ್ಸು. ನೆಕ್ಸ್ಟು ನೀಟಾಗಿ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡು ಮತ್ತು ಸೈಡಲ್ಲಿ ಕರ್ಟನ್ಸ್ ಹಾಕೋಣ ಅಂತ ಕರ್ಟನ್ಸ್ ಹಾಕಿದ್ವಿ. ಈ ಕರ್ಟನ್ಸು ಲಾಸ್ಟ್ ಇಯರ್ ದೀಪಾವಳಿಗೆ ತಂದಿದ್ದು, ಅದೇ ಇದಕ್ಕೆ ಯೂಸ್ ಆಯಿತು ಆ್ಯಕ್ಚುಲಿ. ನಮ್ಮನೇಲಿ ಒಂದೇನು ತುಂಬಾ ಇಷ್ಟವಾಗಿತ್ತು, ಚೂರಾದ್ರೂ ಕೆಲಸ ಮಾಡ್ತಾರೆ. ಸೊ ಅಲ್ಲಿಳು ಸೇವೆ ಮಾಡ್ತಿದ್ದಾರೆ ಪಾಪ. ಎಷ್ಟಾಗುತ್ತೋ ಎಲ್ಲ ಮನೆಯಲ್ಲೂ ಹೆಣ್ಮಕ್ಳೇ ಬರೇ ಮಾಡ್ತಾರೆ. ಬರೀ ಅವ್ರ ಕೆಲಸ ಮಾಡೋಂಥದ್ದೇ ಇದೆಯಾ? ಇಲ್ಲ, ಗಂಡು ಮಕ್ಕಳು ಕೂಡ ಮಾಡಬೇಕು. ಸೊ ನೆಕ್ಸ್ಟ್ ನಾವು ಅಮೆಝಾನಿಂದ ತರಿಸಿರೋ ಪಾರ್ಸಲ್ ಒಂದೊಂದಾಗಿ ಓಪನ್ ಮಾಡಿದ್ವಿ. ಇದ್ರದ್ದು ಎಲ್ಲ ಡೀಟೇಲ್ಸು ನಾನು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕಿದ್ದೆ. ಐ ಹೋಪ್ ನೀವು ನೋಡಿರ್ತೀರಾ. ಕಾಫಿ ಗಾಯ್ಸ್. ಇವತ್ತು ಎಲ್ಲರೂ ಕಾಫಿ ಕುಡಿತಿದ್ವಿ, ಬಿಕಾಸ್ ಕೆಲಸ ತುಂಬ ಪೆಂಡಿಂಗಲ್ಲಿದೆ. ಅದಕ್ಕೆ ತಗೊಳ್ರಪ್ಪ ಕಾಫಿನ ನಿಮ್ಮದು. ಚಡ. ಸೊ ಈಗ ನಾವು ನಮ್ಮ ಕಾಫಿ ಕುಡ್ದು ಕೆಲಸ ಮಾಡ್ತೀವಿ. ಬರ್ತಾನೇ ಇದೆ ಪಾರ್ಸಲ್ಗಳು. ಆ್ಯಕ್ಚುಲಿ ಆರ್ಡರ್ ಮಾಡಿದ್ವಿ, ಬಟ್ ತುಂಬಾ ಸ್ಲೋ ಆಗಿ ಬರ್ತಿದೆ. ಈ ಐಟಮ್ಸ್ ಎಲ್ಲ ಆ್ಯಕ್ಚುಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ವಿ. ಆ ಫ್ಲವರ್ಸಿನ ಕ್ವಾಲಿಟಿ ಅಷ್ಟೇ ಇದೆ. ಆ್ಯಂಡ್ ನಾವು ನೆಕ್ಸ್ಟ್ ಈಸ್ ಕ್ಯಾಂಡಲ್ ಯಾವ ಥರ ಇದೆ. ಓ ವಾವ್, ದಿಸ್ ಇಸ್ ಲುಕಿಂಗ್ ಪ್ರಿಟಿ ಅಲ್ಲ, ಸಖತ್ತಾಗಿದೆ. ನಮ್ಮ ಅಂಕಲ್ ಈಗ ಬಿಡಿಸ್ತಿದ್ದಾರೆ ಒಂದೊಂದಾಗಿ. ಆ್ಯಕ್ಚುಲಿ ತುಂಬಾ ಕಾಂಪ್ಲೆಕ್ಸ್ ಆಗಿ ಬಂದ್ಬಿಟ್ಟಿದೆ. ನಾವು ನಮ್ಮ ಕ್ಯಾಂಡಲ್ ಡ್ಯೂಟಿ ಮಾಡ್ತಿದ್ದೀವಿ. We have received it broken, नहीं डाल सकते. और क्वालिटी भी अच्छी नहीं है सच्ची में. पिंक वाले की भी ऐसी है सीरियसली. एक्चुअली ಕ್ಯಾಂಡಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಅಮೆಝಾನ್ ಇಂದು. ದೀಪಾವಳಿಗೂ ಯೂಸ್ ಆಗುತ್ತೆ ಇದು. ನಿಮಗೆ ಬೇಕಾದರೆ DM ಮಾಡಿ, ನಿಮಗೂ ಲಿಂಕ್ ಕಳಿಸ್ತೀನಿ. ಹೌ ಬ್ಯೂಟಿಫುಲ್ ಆಗಿದೆ ಇವನು. ಏನಾಗಿದೆ ಗೊತ್ತಾ, ನಮ್ಮದು ಸೀಸರ್ ಕಳೆದೋಗ್ಬಿಟ್ಟಿದೆ. ನಾವೆಲ್ಲರೂ ಈಗ ನಮ್ಮ ಸೀಸರ್ ಹುಡ್ತಿದ್ದೀವಿ. ಎಲ್ಲೋಯ್ತೋ ಗೊತ್ತಿಲ್ಲ. ಯಾವಾಗಲೂ ಹಿಂಗೆ ಆಗುತ್ತೆ, ಏನೋ ಒಂದು ಮಾಡಬೇಕಾದ್ರೆ ಏನೋ ಒಂದು ಚಿಕ್ಕದು ಕಳೆದೋಗ್ಬಿಡುತ್ತೆ. ಏನಮ್ಮ ನೀನೇನು ಮಾಡ್ತಿದ್ಯಾ? ಸೀಸರ್ ಹುಡುಕ್ತಿದ್ದೀವಿ, ಸಿಗ್ತಿಲ್ಲ. ನಿಮಗೂ ಹಿಂಗೆ ಆಗುತ್ತಾ? ನಿಮ್ಮ ಮನೇಲಿ ಡೆಕೋರೇಷನ್ ಮಾಡಬೇಕಾದ್ರೆ ಏನಾದರೂ ಚಿಕ್ಕ ಪುಟ್ಟದ್ದು ಕಳೆದೋಗ್ಬಿಟ್ಟು ಹುಡುಕ್ತೀರಾ? ನಾವಂತೂ ಸೀಸರ್ ಹುಡುಕಿ ಸಾಕಾಗೋಗಿ ಇನ್ನೊಂದು ಸೀಸರೇ ತೊಗೊಂಬಂದ್ಬಿಟ್ವಿ. ಹೋಗತ್ತಾ? ನಾನು ನೇಲ್ ಕಟ್ರ್ ತೊಗೊಂಡೆ. ನೇಲ್ಸ್ ಕಟ್ ಮಾಡಬೇಕು, ತುಂಬ ಕೆಟ್ಟದಾಗಿದೆ. ವೇಟ್, ಕ್ಯಾಚಿ यहाँ पे ಸೀಸರ್ ನೋಡಿ ಇಲ್ಲಿ ಸಿಕ್ತು. ಬೇಕು ಇಟ್ಟಿರೋದು. ಸೊ ಈಗ ಈ ಥರದ್ನ ಹಿಂಗಾಗ್ತಿದ್ದೀವಿ.
ಈ ಥರ ಮಾಡ್ತಿದ್ದೀವಿ. ಅದನ್ನ ಅದು ಗ್ರೌಂಡಾಗಿ ಕಟ್ಬಿಡು, ಹತ್ತತ್ರ ಕಟ್ಟು. ಡಿಗ್ಗಿ ಧಾಗ ಬಂದೆ ಸ್ಟಾರ್ಟಿಂಗ್. ये बोगनविला है लगता है. हाँ, दिस इज बोगनविला में. ಈ ಥರ ಪ್ಯಾಕೆಟ್ಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ಸಪ್ರೇಟಾಗಿ ಒಂದೊಂದು ತೆಗೆದುಕೊಂಡು ಇಡೋದು. ನೆಕ್ಸ್ಟು ಕಿಚನಲ್ಲಿ ಒಂದು ಬೇರೆ ಡಿಶೇ ರೆಡಿ ಆಗ್ತಿದೆ. ಗಣೇಶನ್ ಫೇವ್ರೆಟ್ ಇದು. ದಟ್ಸ್ ಕಾಲ್ಡ್ ಗುಡ್ದಾನಿ ಅಂತ. ನಮ್ಮ ಮಾರ್ವಾಡಿ ಕಸ್ಟಮ್ ವೈಸಲ್ಲಿ ಮಾಡ್ತಾರೆ ಅದನ್ನ. ಸೊ ಅದನ್ನ ಆಗಿದೆ. ಆ್ಯಂಡ್ ದಿಸ್ ಇಸ್ ಆಲ್ ರೆಡಿ ಗಾಯ್ಸ್. ತರಿಸಿದ್ವಿ ಆ್ಯಕ್ಚುಲಿ ಅಮೆಝಾನಿಂದನೇ. ಆ್ಯಂಡ್ ಆ ಥರದ್ದು ಒಂದು ಡಿಫ್ರೆಂಟು. ಆ್ಯಂಡ್ ಇದು ಆ್ಯಂಡ್ ದಿಸ್ ಇಸ್ ಹೌ ಅರೇಂಜ್ಮೆಂಟ್ಸ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಚತುರ್ಥಿ ದಿವಸ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಲಂಚಿಗೆ ಏನು ತಿನ್ನೋದು ಗೊತ್ತಾ? ದಾಲ್ ಬಾಟಿ ಚೂರ್ಮಾ ಅಂತ. ಇಟ್ ಈಸ್ ಒನ್ ಆಫ್ ದ ಫೇಮಸ್ ಡಿಶ್ ಆಫ್ ರಾಜಸ್ಥಾನ್. ಸೊ ಈಗ ನಮ್ಮ ಆಂಟಿ ಬಾಟಿ ಮಾಡ್ತಿದ್ದಾರೆ. ತುಪ್ಪದಲ್ಲಿ ಕರೆದು ಆ ಬಾಟಿನ ದಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ನಿಮಗೆ ಆಮೇಲೆ ತೋರಿಸ್ತೀನಿ ಹತ್ರ ಬನ್ನಿ. ನಾವೀಗ ನಮ್ಮ ಗಣೇಶ ಎಲ್ಲಿ ಆರ್ಡರ್ ಮಾಡಿದ್ವಿ ಅಲ್ಲಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಒಂದು ರೀಲ್ ಕೂಡ ಮಾಡಿದ್ದೀನಿ. ಇವ್ರ ಹೆಸರು ಮನು ಅಂತ. ಇವರು ವೇರಿಯಸ್ ಟೈಪ್ ಆಫ್ ಪರ್ಸನೈಸ್ ಗಣೇಶ ಮಾಡ್ತಾರೆ. ಅದು ಮುಗಿಸ್ಕೊಂಡು ಗಣೇಶ ಡೀಲ್ ಮಾಡ್ಕೊಂಡು ಇನ್ನೇನು ಮನೆ ಹತ್ರ ಹೋಗ್ಬೇಕಾದ್ರೆ ಈ ಪಾನಿಪುರಿ ಒಂದು ಸಿಗ್ತದೆ. ಇಷ್ಟೊಂದು ಪಾನಿಪುರಿ ತೊಗೊಂಡು ನೋಡಿ ಆಸೆ ಆಗ್ತಿದ್ದಪ್ಪ ಪಾನಿಪುರಿ ತಿನ್ನೋಕ್ಕೆ. ನೆಕ್ಸ್ಟು ನಾವು ನಮ್ಮ ಮನೇಲಿ ಲಡ್ಡು ಮಾಡ್ತಿದ್ದೀವಿ. ಇದು ಯಾವ ಲಡ್ಡು ಗೊತ್ತಾ? ಬೇಸಿಕ್ಲಿ ಇದು ಚೂರ್ಮಾ ಲಡ್ಡು ಅಂತ, ಬಾಟಿ ಜೊತೆ ತಿನ್ನಕ್ಕಂತ. ಸೊ ಅದನ್ನ ಮಾಡ್ತಿರೋದು. ನಮ್ಮ ಮನೇಲಿ 2 ಟೈಪ್ಸ್ ಆಫ್ ಶೂರ್ಮಾ ಮಾಡ್ತಾರೆ. ಒಂದು ಶುಗರಿಂದು, ಇನ್ನೊಂದು ಜಾಗ್ರಿದು. ಸೊ ಇದು ಜಾಗ್ರಿದಿಗೆ ಮಾಡ್ತಿರೋದು. ನೆಕ್ಸ್ಟ್ ಶುಗರಿನ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ಇಟ್ಸ್ ಟೈಮ್ ಟು ಬ್ರಿಂಗ್ ಬಪ್ಪ ಹೋಮ್. ಸೊ ಬಪ್ಪ ನಮ್ಮ ಗಣಪನ ತೊಗೊಳಕ್ಕಂತ ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಆಟೋ ತರಿಸಿದ್ವಿ. ಇವರೆಲ್ಲ ಆಟೋದಲ್ಲಿ ಹೋಗ್ತಾರೆ, ನಾನು ಸ್ಕೂಟಿಲಿ ಹೋಗ್ತೀನಿ. ನಾವೀಗ ಹೊರಟ್ವಿ. ಹಲೋ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ ಪಾಪ. ನಾವು MG ರೋಡ್ ಆರ್ಸಿಂದ ಹೊರಪೇಟೆಗೆ ಹೋಗೋಣ ಅಂತ ಈ ಕಡೆಯಿಂದ ನೋಡಪ್ಪ. ಯಾವ ಆಟೋದಲ್ಲಿ ಬಂದಿದ್ದಾರೆ. ಆ್ಯಂಡ್ ನಾವು ಇಲ್ಲಿಂದ ಗಣೇಶ ತಗೊತೀವಿ. ಚಲೋ धीरे से आराम से चलो. बारम्मा बा हाय. ನಮ್ಮ ಗಣೇಶ ಅದು ಫಿನಿಶಿಂಗ್ ಟಚಸ್ ಸ್ವಲ್ಪ ಪೆಂಡಿಂಗಲ್ಲಿತ್ತು. ಸೊ ಮನೋರು ಈಗ ಬಂದು ಫಿನಿಶಿಂಗ್ ಟಚಸ್ ಕೊಡ್ತಿದ್ದಾರೆ. ಸೊ ಅದು ತೊಗೊಂಡು ನಾವೀಗ ಹೊಡ್ತೀವಿ. ಇನ್ನೇನು ಸ್ವಲ್ಪ ಹೊಡ್ತೀವಿ. ಮಮ್ಮಿ ಗೌರಮ್ಮ ಇಟ್ಕೊಂಡಿದ್ದಾರೆ. ಅವರು ಗೌರಮ್ಮ ಅಂತಾರನು ಬಂದಿದ್ದಾರೆ. ಸೊ ಈಗ ನಮ್ಮ ಗಣೇಶನ ಮನೋರು ಇಟ್ಕೊಂಡ್ರು. ನೀಟಾಗಿ ರೆಡಿ ಮಾಡಿ ಪಂಚೆ ಉಡಿಸಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಕುಂದನ್ ಹಾಕಿ ಕುಂದನ್ ವರ್ಕ್ ಜೊತೆಗೆ ಮಾಡಿಕೊಟ್ರು. ಬಟ್ ಲಿಟಲ್ ಡಿಡ್ ವಿ ನೋ ಏನೋ ಒಂದು ಆಗುತ್ತೆ ಮುಂದೆ. ನೋಡಿ ಮುಂದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಆಂಟಿ. ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ. ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರ್ಯ, ಮೋರ್ಯ.
ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಚಲೋ ಜೈ ಗಣೇಶಿ ಮಹಾರಾಜ್ ಕಿ जय गणपति बप्पा मोरया ಮಂಗಳ ಮೂರ್ತಿ मोरया. ಸೊ ನಮ್ಮ ಮನೆ ಗೌರಿ ಹಾಗೂ ಗಣೇಶಂಗೆ ನೀಟಾಗಿ ಆಟೋದಲ್ಲಿ ಕೂರಿಸ್ಕೊಂಡು ಫ್ಯಾಮ್ಲಿ ಸಮೇತ ಕಳಿಸ್ಕೊಟ್ವಿ ಆ್ಯಂಡ್ ನಾವೆಲ್ಲರೂ ಆರಾಮಾಗಿ ಸ್ಕೂಟಿಯಲ್ಲಿ ಹೋದ್ವಿ. ಅಲ್ಲೂ ಯಾರೋ ಗಣೇಶ ನೋಡ್ತಿದ್ದಾರೆ. ಗಣಪತಿ ಬಪ್ಪ ಮೋರ್ಯ. ನಮ್ಮ ಗಣೇಶ ಎಲ್ಲಪ್ಪ ತಡಿಯೇ ಸ್ಲೋ ಆಗ್ಬಿಟ್ಟಿದೆ. ಎಲ್ಲಿ ಎಲ್ಲಿ रुक आराम से जा, क्यों अर्जेंट है तेरे को? गणपति बाबा ಸೊ ಎಮ್ ಜಿ ರೋಡ್ ಹೊರಪೇಟ್ ಕಡೆಯಿಂದ ಟ್ರಾವೆಲ್ ಮಾಡಿಕೊಂಡು ಕೊನೆಗೆ ನಮ್ಮ ಮನೆ ಹತ್ರ ನಾವು ಬಂದ್ವಿ. ಮೋರ್ಯ ಮೋರ್ಯ. ले लो, कोई भी पकड़ लो, that's okay. ಸೊ ಇಲ್ಲಿವರೆಗಂತೂ ಗಣೇಶ ಆರಾಮ. ಈಗ ನಾನು ಇಟ್ಕೊಂಡು ಗಣೇಶ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಗಣಪತಿ ಬಪ್ಪ रुकता भी नहीं है, ऐसे जल्दी भाग कर आता है. रुक, तेरी मम्मी को भी गौरम्मा को भी आन दे साथ में. बहुत भारी है, पकड़ नहीं पा रहा. आपने अगर कुछ करा रहेगा तो पकड़े जाएंगे. जय गणेश महाराज की जय हो, गौरम्मा की जय. ए ये नहीं करेंगी क्या? तिलक कर पाएगी घर में पधारो आरती करो. ಇಲ್ಲ ಪ್ರಿಯೋರೈಸ್ ಮಾಡೋದು ನಾವು ಡೈರೆಕ್ಟ್ ಪರ್ಚೇಸ್ ಮಾಡಿ ಕ್ಯಾಶ್ ಪರ್ಚೇಸ್ ಮಾಡ್ತೀವಿ. उस तरह ले लो. चलो गणपति बप्पा मोरया. गणपति बप्पा मोरया. गणपति बप्पा मोरया. गणपति बप्पा मोरया. हेल्प करवा रहे हैं आपके फोन पे ही रहते हैं. ಓಕೆ 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 ಸರ್ ಓಕೆ ಓಕೆ बंद कर देंगे. ಗಣೇಶ ಇಲ್ಲಿವರೆಗಂತೂ ಸೇಫ್ ಆಗಿತ್ತು, ಬಟ್ ಇಡಬೇಕಾದ್ರೆ ಐ ಡೋಂಟ್ ನೋ, ಲೈಕ್ ಐಡಲ್ ತುಂಬಾ ಸಾಫ್ಟ್ ಆಗಿತ್ತೇನೋ, ಅದ್ರದ್ದು ಕಾಲು ಕಿತ್ತೋಯ್ತು ಗೈಸ್. ಫಾರ್ ದ ಫಸ್ಟ್ ಟೈಮ್ ಖಂಡಿತ ಮೂರ್ತಿ ಮನೆಗೆ ಬಂತು. ಮನೇಲಿ ತುಂಬ ಟೆನ್ಷನ್ ಆಗಿಬಿಡ್ತು. ಅದಕ್ಕಂತ ನಾವು ವಾಪಸ್ ಹೋದ್ವಿ. ಆ ಗಣೇಶ ರಿಟರ್ನ್ ಕೊಟ್ಟು ಹೊಸ ಗಣೇಶನ ತೊಗೊಂಡ್ಬಂದ್ವಿ. ಮನೇಲಿ ಇರೋ ಮೂಡನ್ನ ಸರಿ ಮಾಡೋಣ ಅಂತ ನಾನು ನಮ್ಮ ತಂಗಿ ಐಡಿಯಾ ಮಾಡಿಬಿಟ್ಟು, ನಮ್ಮ ತಂಗಿ ಘೇವರ್ ಮಾಡ್ತೀನಿ ಬಾರಪ್ಪ, ನಿನಗೆ ಎಲ್ಲರಿಗೂ ಮಾಡ್ಕೊಡ್ತೀನಿ ಸ್ವೀಟು. ಗಣೇಶ ಯಾಕೋ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಸತಿ. ಅವ್ರಿಗೆ ಅದಕ್ಕಂತ ಸ್ಪೆಷಲ್ಲಾಗಿ ಈ ಸತಿ ಘೇವರ್ ಫಸ್ಟ್ ಟೈಮ್ ನಮ್ಮ ತಂಗಿ ಟ್ರೈ ಮಾಡಿದ್ದು. ಆ್ಯಕ್ಚುಲಿ ಮನೇಲಿ ಯೂಶ್ವಲಿ ಆ ಟೈಮಲ್ಲಿ ಮಾಡ್ತಿದ್ರು, ಆಮೇಲೆ ಬಿಟ್ಬಿಟ್ಟಿದ್ರು. ಬಟ್ ದಿಸ್ ದ ಫಸ್ಟ್ ಟೈಮ್ ಶಿ ಟ್ರೈಡ್ ಆ್ಯಂಡ್ ದಟ್ಸ್ ಹೌ ಇಟ್ ಕೇಮ್ ಅಪ್. ಆ್ಯಂಡ್ ಎಲ್ಲರ ಫೇಸಲ್ಲೂ ಸ್ವಲ್ಪ ಖುಷಿ ಬಂತು, ಬಿಕಾಸ್ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ನೋಡಿ. ಏನಾಯ್ತು ಗೊತ್ತಾ, ಆ್ಯಕ್ಚುಲಿ ಅದು ನೀಟಾಗಿ ಕೂರಲೇ ಇಲ್ಲ, ಈ ಥರ ಆಗ್ಬಿಡ್ತು. ಫುಲ್ಲು ನಗಾಡಿದ್ವಿ. ಆಮೇಲೆ ನಾನು ಟ್ರೈ ಮಾಡೋಣ, ಏನಾದರೂ ವರ್ಕೌಟ್ ಆಗ್ಬೋದೇನೋ ಚೆನ್ನಾಗಂತ ನಾನು ಟ್ರೈ ಮಾಡಿದೆ. ಅದು ತೋರಿಸ್ತೀನಿ ಬನ್ನಿ.
ತಂಗಿ ಫಸ್ಟ್ ಟೈಮ್ ಏನೋ ಮಾಡ್ತಿದ್ದಾಳೆ. ಏನಮ್ಮ ಡಿಂಕಿ ಏನ್ ಮಾಡ್ತಿದ್ಯಾ? अनसक्सेसफुल ದೇವರ್ ಪಾಪ ಟ್ರೈ ಮಾಡ್ತಿದ್ದಾಳೆ. ತುಮ್ ಸಬಿ ಬೋಲ್ದೋ ನಾನ್ ವ್ಲಾಗ್ ಮಾಡ್ತಿದ್ದೀರೋ ಇವ್ರುಗಳು ಮಾಡ್ತಿದ್ದೀರೋ ಗೊತ್ತಿಲ್ಲ. ಎಷ್ಟು ಬಡ್ಕೊಂತಾರೆ ಯಪ್ಪ. ನಾನು ಮಾತಾಡ್ತಿದ್ದೀನಿ ತಾನೆ. ಇದು ನಾವು ಯಾವಾಗಲೂ ಗೇವರು ಹೊರಗಿಂದ ತರ್ತಿದ್ವಿ. ಈ ಸತಿ ಎಷ್ಟೋ ವರ್ಷ ಆದ್ಮೇಲೆ ಟ್ರೈ ಮಾಡೋಣ ಅಂತ ಪಾಪಚ್ಚಿ ನಮ್ಮ ತಂಗಿ ಟ್ರೈ ಮಾಡಿದ್ಲು. ಸ್ಕ್ವೇರು ರೌಂಡು ಏನೂ ಆಗ್ತಿಲ್ಲ, ಬಟ್ ಏನೋ ಒಂದು ಶೇಪ್ ಅಂತೂ ಬಂದಿದೆ. ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೋ ನೋಡ್ಬೇಕು. ಚಲೋ. ಮುಂಚೆ ಇಲ್ಲಿ ನೋಡಿ ನಮ್ಮ ಗಣೇಶ ಗೌರಮ್ಮ ಚೆನ್ನಾಗಿ ಕಾಣ್ತಿದಾರಲ್ಲ. ನಾಳೆ ಎಲ್ಲ ರೆಡಿ ಆದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಾರೆ. ನಾವು ಆದಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ನಾನೇನು ಹೇಳ್ತಿದ್ದೆ, ಗಣೇಶ ಪೂಜೆ ಆಗೋಕ್ಕಿಂತ ಮುಂಚೆ ಒಂದಿನ ಮುಂಚೆ ಸಿಂಧಾರ ಅಂತ ಹೇಳ್ತಾರೆ. ಎಂಟೈರ್ ವರ್ಷದಲ್ಲಿ ಬರೀ ಹುಡುಗಿರ್ ಹಬ್ಬಗಳು, ಹುಡುಗಿರ್ ಸಿಂಧಾರಗಳು ಬರುತ್ತೆ. ಆದರೆ ಗಣೇಶ ಹಬ್ಬ ಇಸ್ ದ ಓನ್ಲಿ ಹಬ್ಬ ಇನ್ ವಿಚ್ ಹುಡುಗರು ಸಿಂಧಾರ, ಹುಡುಗರ ಹಬ್ಬ ಅದು ಅಂತ ನಮ್ದ್ರಲ್ಲಿ ಮಾರ್ವಾಡಿ ಕಸ್ಟಮಲ್ಲಿ ಸೆಲೆಬ್ರೇಟ್ ಮಾಡೋದು ಆ್ಯಕ್ಚುಲಿ. ಸೊ ಅದಕ್ಕಂತ ಬೆಳಗಿಂದ ಚೆನ್ನಾಗಿರೋ ಸಮೋಸಗಳು ತಿಂದ್ವಿ. ನನ್ನ ಸ್ಟೇಟಸ್ ನೋಡಿರ್ಬೋದು, ಗುಲಾಬ್ ಜಾಮೂನ್ ಎಲ್ಲ ತಿಂದ್ವಿ. ಅದೆಲ್ಲ ನಾವು ಮಾಡ್ಕೊಂಡು ಒಂದೊಂದಾಗೆ ತಿಂದ್ವಿ. ಇವತ್ತು ನನಗೆ, ನಮ್ಮ ಅಂಕಲ್ ದೇರಿಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಹೊಟ್ಟೆ ತುಂಬಿಸಿದ್ರಪ್ಪ ನಮ್ಮ ಮಮ್ಮಿ, ನಮ್ಮ ಆಂಟಿದೀರಿ ಎಲ್ಲರೂ ಸೇರಿಕೊಂಡು. ಈಗಲೂ ಅಷ್ಟು ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅರುಣ್ಸಿಂದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವ್ರು ನೋಡಿ ಇನ್ನೂ ನಿದ್ದೆ ಮಾಡ್ತಿದ್ದಾರೆ. ಇವತ್ತು ಸಿಂಧಾರ ಅಂತ ನಮ್ಮದ್ರಲ್ಲಿ ಹುಡುಗರು ಕೂಡ ಮೆಹಂದಿ ಹಚ್ಕೊತೀವಿ. ಇಟ್ಸ್ ಅ ಕಸ್ಟಮ್, ಇಟ್ಸ್ ಅ ರಿಚುವಲ್ ಕಿ ನಾವು ಮೆಹಂದಿ ಹಚ್ಕೊಬೇಕಂತ. ಇವರು ಹಚ್ಚಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಅಂಕಲ್ ಅಷ್ಟೇ ಹಚ್ಚಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ನಾನಿಲ್ಲ, ಹಚ್ಚಿಸ್ಕೊಂತೀನಿ ಸ್ವಲ್ಪ. ಫಸ್ಟ್ ನಾವು ಐಸ್ ಕ್ರೀಮ್ ತಿನ್ನೋಣ. ಹೊಟ್ಟೆ ತುಂಬ ಊಟನೂ ತಿಂದೆ ಪ್ಲಸ್ ಆ್ಯಕ್ಚುಲಿ ಪಾನಿಪುರಿನೂ ತಿಂದೆ. ಸೊ ಅದು ಪಾನಿಪುರಿ ತಿಂದು ಊಟ ತಿಂದು ಆ್ಯಕ್ಚುಲಿ ಒಂದು ರೌಂಡ್ ನಿದ್ದೆನೂ ಮಾಡಿಬಿಟ್ಟು ಅಷ್ಟು ಸುಸ್ತಾಗಿತ್ತು. ಆ್ಯಂಡ್ ಈಗ ನಮ್ಮ ಫೇವ್ರೆಟ್ಸ್ ಐಸ್ ಕ್ರೀಮ್ ತಿಂದು ಅದಾದಮೇಲೆ ಆ್ಯಕ್ಚುಲಿ ಇನ್ನೊಂದು ಥರ ಇಲ್ಲಿ ಕೋನ್ ಐಸ್ ಕ್ರೀಮು ಇದೆ. ನಮ್ಮ ತಂಗಿ ತೊಗೊಂಡು ಬಂದಿದ್ಲು ಕೋನು, ಮತ್ತು ನೋಡಿ ಈ ಥರ ರಬ್ಡಿದ್ದು ಕುಲ್ಫಿ ಥರದ್ದು ಈ ಥರದ್ದೆಲ್ಲ ಇವಳು ತಂದಿದ್ಲು. ಇದನ್ನ ನಾವೀಗ ತಿಂದು ಆ್ಯಂಡ್ ನಾನು ಮೆಹಂದಿ ಹಚ್ಚಿಸ್ಕೊತೀನಿ. ಅರುಣಿಂದು 5 ರೂಪೀಸಿನ ಐಸ್ ಕ್ರೀಮ್ ಯಾರ್ಯಾರು ತಿಂದಿದ್ದೀರಾ ಕಮೆಂಟಲ್ಲಿ ಹಾಕಿ ಗೈಸ್. ನಾನು ಯೂಶ್ವಲಿ ತೊಗೊತಿರ್ತೀನಿ. ಇದು ಅಯ್ಯೋ ಕಿತ್ತೋಗಿರೋ ಥರ ಬಂದಿದೆ ಈ ಸತಿ, ಬಟ್ ಇಟ್ ವಿಲ್ ಬಿ ಗುಡ್. ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಸೊ ಗುಡ್. 2 ಡೇಸಿಂದ ನಾನು ಮಾತಾಡ್ತಿದ್ದೀನಿ. 2 ಡೇಸಿಂದ ಆ್ಯಕ್ಚುಲಿ ಜಿಮ್ಮು ಹೋಗಿಲ್ಲ. ಫಸ್ಟೇ ಇರ್ರೆಗ್ಯುಲರ್ ಆಗಿದ್ದೆ. 4 ದಿನ ಕಂಟಿನ್ಯೂಸ್ ಆಗೋದೆ ಸುಸ್ತಾಗ್ಬಿಡ್ತು. 2 ಡೇಸಿಂದ ಜಿಮ್ ಹೋಗಿಲ್ಲ. ಪ್ಲಸ್ ಈ ಥರದ್ದು ಡೆಸರ್ಟ್ಸ್ ಇರಲಿ, ಪಿಜ್ಜಾನೂ ತಿಂದೆ, ಚಾಟ್ಸು ತಿಂದೆ, ಎಲ್ಲ ತಿಂತಿದ್ದೀನಿ ಹೋಗತ್ತ. ಎಷ್ಟನೇ ಅಟೆಂಪ್ಟ್ ಇದು? ಥರ್ಡ್ ಅಟೆಂಪ್ಟಲ್ಲಿ ಸೂಪರ್ ಆಗಿ ರೌಂಡ್ ಆಗಿ ಕೂತ್ಕೊಂತಿದೆ ಗಾಯ್ಸ್. ಐ ಹೋಪ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಸುಟ್ಟೋಗುತ್ತೆ, ಸೈಡಿಗೆ ಹಾಕು. ನಾವು ಆಚೆಯಿಂದ ತಂದಾಗ ಗೋಲ್ಡನ್ ಬ್ರೌನ್ ಯೆಲ್ಲೋ ಕಲರ್ ಇತ್ತು. ಇದಕ್ಕೆ ಯೆಲ್ಲೋ ಕಲರಿಗೆ ಏನು ಕೇಸರ್ ಹಾಕ್ತೀಯ ಈಗ? ನೆಕ್ಸ್ಟ್ ಶುಗರ್ ಸಿರಪ್. ಓಕೆ, ಆಫ್ಟರ್ ಥರ್ಡ್ ಅಟೆಂಪ್ಟ್ ಪಾಪಚ್ಚಿ ನಮ್ಮ ತಂಗಿ ಏನೋ ಮಾಡ್ತಿದ್ದಾಳೆ. ವೆರಿ ಗುಡ್ ಗರ್ಲ್ ಟಿಂಕಿ, ವೆರಿ ಗುಡ್ ಗರ್ಲ್, ಶಾಬಾಷ್. ಏನೋ ಇನ್ನ ಮಾಡ್ತಾನೆ ಇದ್ದಾರೆ. ನಾನು ಒಂದು ಐಸ್ ಕ್ರೀಮ್ ತಿಂದೆ, ಇನ್ನೊಂದು ತಿನ್ಬೇಕು ಅಂತ ಅನಿಸ್ತಿದೆ. ತಿನ್ನಲೇಬೇಡ. ಏನು? ಏಯ್, ನೀನ್ ಆಗ್ಲೇ ತಿಂದಲ್ಲ, 3-4 ತಿಂದ್ಲು ಗೈಸ್. ಇನ್ನ ಬೇಕಂತ ಇವಳಿಗೆ. ನಾನು ತಗೊಂಡು ತಿಂತೀನಿ ಇನ್ನೊಂದು. ನಾನು ತಿನ್ಬಿಡ್ತೀನಿ, ಅವಳಿಗೆ ಕೊಡಲ್ಲ. ನೈ ಮೆರಿಯೇ ಹೋಗೆ. ಇಲ್ಲ, ಯಾವಾಗ್ಲೂ ತಿಂತಾಳೆ, ದನ ತಿಂದಾಗೆ. ಹೋಗೆ ನೋಡಿ ಎಷ್ಟಿರ್ಬೇಕು ಕೊಬ್ಬು. ಒಂದು ಅರ್ಧ ಕೊಡೆ. ಏ ಸುಮ್ನಿರಮ್ಮ, ನಿಂಗೆ ನಂಗೆ ಹಾಫ್ ಕೊಡು ಸಾಕು. ಲೋಫರ್
फुल 3 लो। हाँ मेरे को नहीं थी, मम्मी खुद खा ली है, मेरे को आधा चाहिए था। ಯಾವಾಗ್ಲೂ ಹಿಂಗೆ ಮಾಡ್ತಾಳೆ. ಐಸ್ ಕ್ರೀಮು 5 ರೂಪೀಸ್ ಇನ್ನದಷ್ಟೇ. ಬರುತ್ತೆ ಹಾಕಕ್ಕೆ. ಸೊ ನಾನೀಗ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ದೇವ್ರಾಣೆಗೂ ಗೊತ್ತಿಲ್ಲ ಹೆಂಗೆ ಅಂತ, ನಮ್ಮ ಅಮ್ಮನ धीरे ಮೇಲೆ धीरे ಗೊತ್ತಿಲ್ಲ. धीरे धीरे डालना है. ಇದು ಸುಟ್ಟೋಗುತ್ತಲ್ಲ. हाँ वो उछलता है. डाल अब. वेट स्टॉप. ये रुक, कंटिन्यूस नहीं डालते. ಹಂಗೆ ಹಾಕಿದ್ರೇನೆ ವರ್ಕೌಟ್ ಆಗೋದು. You should do this also. ವಾಟ್? ಇದ್ರಲ್ಲಿ ಇಲ್ವೇ ಇಲ್ಲ, ಅಷ್ಟೇನಾ ಇದ್ದಿದ್ದು? ಅಷ್ಟೇ ಮುಗಿದ್ ಲಾಸ್ಟ್ ಅಲ್ಲ. ಇನ್ನೊಂಚೂರು ಇದ್ದಿದ್ರೆ ನೀಟಾಗಿ ಶೇಪ್ ಬರ್ತಿತ್ತು. ಇದ್ರಲ್ಲೇ ಬರುತ್ತೆ ಬಾ. बस रुक, इस साइड में थोड़ा सा कवर कर देने से बढ़िया रहेगा. गाइस ನೋಡಿ, ನಾನು ನನ್ನ ಕಡೆಯಿಂದ try ಪರವಾಗಿಲ್ಲ, ನೀನೇ ಚೆನ್ನಾಗಿ ಮಾಡ್ಬಿಟ್ಟೆ ನನಗಿನ್ನ. ಹೋಗೇ ಖತಮ್. ಖತಮ್ಮ. ಅಯ್ಯೋ ಆಟ ಮುಗಿಸ್ಬಿಟ್ರು. Congratulations, I did it. ಪರವಾಗಿಲ್ಲ ಕಣ, ಚೆನ್ನಾಗಿ ಮಾಡಿದ್ದೀನಿ. ನಮ್ಕಿನ್ನ ಬೆಟರ್ ಮಾಡ್ಬಿಟ್ಟಲ್ಲ. ನೀನೇ ಬಂದ್ ಮಾಡ್ಬೇಕಿತ್ತ. ಬಿಡಿ ಹೋಗ್ಲಿ, ನೆಕ್ಸ್ಟ್ ಟೈಮ್ ಎಲ್ಲಾರ್ಗು ಹೇಳ್ಕೊಡ್ತೀನಿ. ಚೆನ್ನಾಗಿ ಬಂದಿದೆ. ಈಗ ನಾವು ಶುಗರ್ ಸಿರಪ್ ಹಾಕ್ತಿದ್ದೀವಿ ಇದ್ರ ಮೇಲೆ. ಹಾಕಪ್ಪ, ಏನ್ ಇಷ್ಟು ಸ್ಲೋ? ये चाशनी क्यों ऐसे हो गई है? ये जब से केसर डाल ये गाड़ी है, बहुत गाड़ी हो गई, पानी डालो और क्या पानी डालना पड़ेगा. वापस उबालना पड़ेगा. ಶುಗರ್ ಸಿರಪ್ ಹಾಕ್ತಿದ್ದೀವಿ. ಯಮ್ಮಿ 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 ಯಮ್ಮಿ. मैनज मामा. हाँ बेटा, आज गणपति है, शायद कोई के 12 बजे गणपति हो जाए. कैसे है? अच्छा बेटा, एक्चुअली सरस्वतीपुरम में वो हम जो रुपये लेके गए थे ना, उसने उसका मैसेज आया था. गणेश हत्रा. कैसे है? सुपर. मैं बना मछली. तो बड़ा पीस ले ली. ಟೇಸ್ಟ್ ಚೆನ್ನಾಗಿದೆ. ಫೈನಲಿ ಎಲ್ಲರಿಗೂ ಇಷ್ಟ ಆಯ್ತು. ತಗೋ ನೀನು ತಿನ್ನು. ಕೊಡಪ್ಪ, ಫುಲ್ ತಿಂತೀನಿ. ನೀನ್ ತಿನ್ನಲ್ವಾ? ಕ್ರಿಸ್ಪಿ ಇದೆ ಕಣೆ, ಪರವಾಗಿಲ್ಲ, ಚೆನ್ನಾಗಿದೆ. अच्छा, ज़्यादा स्वीट अंदर ಜಾಸ್ತಿ ಸ್ವೀಟು ಇಲ್ಲ, ಕಮ್ಮಿನೂ ಇಲ್ಲ. ಇಟ್ಸ್ ಗುಡ್, ಚೆನ್ನಾಗಿದೆ. ಗುಡ್. ಟಿಂಕಿ, ನೀನು ತಿನ್ನ ಸ್ವಲ್ಪ ಒಂಚೂರೆ. ತಿನ್ನೆ, ನೀನೇ ಮಾಡು, ನೀನೇ ತಿನ್ನ. ಏನು ಏನಾದರೂ ಹಾಕಿದ್ಯಾ ನಮ್ಗಂತ? ಥೂ ಲೋಫರ್, ಇಷ್ಟೇ ಎಷ್ಟು ತಿಂತಾಳೆ. ಹೆಂಗನಿಸ್ತು? पेटा जैसी है, क्रिस्पी क्रिस्पी है. मेरे को ओरिजिनल टेस्ट ही नहीं आता, पता कैसे होता है? ಬಿಡಿ तोड़ दीजिए हमें. ಗೌರಂಟಿ ಮೆಹಂದಿ ಹಚ್ತಿದ್ದಾಳೆ ನಮ್ಮ ತಂಗಿ. ನೀಟಾಗಿ ಆಗಪ್ಪಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕು ಸಾಕು. सिंदारा की मेहंदी. ರೈಟ್ ಹ್ಯಾಂಡ್ಗೆ ಹಾಕಿದ, ನಾನು ಲೆಫ್ಟಿಗೆ ಹಾಕ್ಸ್ಬೇಕಿತ್ತು. ಶೀಟ್. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಬರ್ತಿರೋದು ನಮ್ಮ ಅಂಕಲ್ ಗೊರಕೆ ಹೊಡಿತಿರೋದು ಗೈಸ್. ತುಂಬ ಜೋರಾಗಿ ಗೊರಕೆ ಹೊಡಿತಿದ್ದಾರೆ. ನಿಮ್ಮ ಮನೆಯಲ್ಲೂ, ನಿಮ್ಗಳ ಮನೆಯಲ್ಲೂ ಯಾರಾದ್ರೂ ಹಿಂಗೆ ಜೋರಾಗಿ ಗೊರಕೆ ಹೊಡಿತಾರ? ಕಡ್ರು ಬರಲ್ಲ ಕಡುಗರು. ಅಯ್ಯೋ ಇವ್ರು ನೋಡಿ. ಸೊ ನಾನು ಮೆಹಂದಿ ಹಚ್ಚಿಸ್ಕೊಂಡೆ. ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಏನೇನೆಲ್ಲ ಮಾಡ್ತೀವಿ ಗಣೇಶ ಚತುರ್ಥಿಗೆ ಅಂತ. ಮನೇಲಿ ಈಗ ತಿಂಡಿ ತಂದಿದ್ದೀವಿ ಹೊರಗಿಂದ, ಬಿಕಾಸ್ ಎಲ್ಲರೂ ಪೂಜೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಏನಿದು ದೋಸೆ, ನಮ್ಮ ತಂಗಿ ದೋಸೆ ತಿಂದರೆ, ನಮ್ಮ ಮಮ್ಮಿ ಇಡ್ಲಿ, ನಂದು ಇಡ್ಲಿ ಬಂದಿದೆ. ಇನ್ನು ಮಿಕ್ಕಿದವರೆಲ್ಲ ಹೊಟ್ಟೆ ಹಾಸ್ಕೊಂಡಿರ್ತಾರೆ ಪೂಜೆ ಆಗೋವರೆಗೂ. ಸೊ ಸದ್ಯಕ್ಕೆ ಇಷ್ಟ ಅರೇಂಜ್ಮೆಂಟ್ಸ್ ಆಗಿದೆ ನೋಡಿ ಗೈಸ್. ನಮಸ್ಕಾರ ಎಲ್ರಿಗೂ, ರಾಧೆ ರಾಧೆ. ನಾನು ನಿಮ್ಮ ಫ್ರೆಂಡ್ ಧೀರಜ್ ಮಾತಾಡ್ತಿರೋದು. ಮೊಟ್ಟ ಮೊದಲಿಗೆ ನಿಮಗೆ
ಹಾಗೂ ನಿಮ್ಮ ಫ್ಯಾಮ್ಲಿಗೆ ನನ್ನ ಹಾಗೂ ನನ್ನ ಫ್ಯಾಮ್ಲಿ ಕಡೆಯಿಂದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಹೋಪ್ ಗಣೇಶ ಹಬ್ಬ ನಿಮಗೆ ತುಂಬ ಖುಷಿ, ತುಂಬ ಸಂತೃಪ್ತಿ, ಧನಧಾನ್ಯ, ಐಶ್ವರ್ಯ ಎಲ್ಲ ಕೊಡಲಿ, ಎಲ್ಲರನ್ನೂ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಪ್ರತಿ ವರ್ಷವೂ ಗಣೇಶ ಚತುರ್ಥಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ಕೂಡ ನಾವು ಅದನ್ನ ಡಿಫ್ರೆಂಟ್ ವೇಲ್ ಸೆಲೆಬ್ರೇಟ್ ಮಾಡ್ತೀವಿ. ಫ್ರಾಂಕ್ಲಿ ಸ್ಪೀಕಿಂಗ್, ಲೈಕ್ ಎವ್ರಿ ಇಯರು ನಾವು ಹೊಸ ಡೆಕೋರೇಷನ್ಸ್ ಮಾಡ್ತೀವಿ ಗಣಪಂಗೆ. ಈ ವರ್ಷವೂ ನಾನು ಒಂದಿಷ್ಟು ಐಟಮ್ಸ್ನ ಅಮೆಝಾನಿಂದ ತರಿಸಿದ್ದೆ ಆ್ಯಂಡ್ ಆಲ್ಸೋ ಒಂದಿಷ್ಟು ಐಟಮ್ಸ್ನ ಇಲ್ಲಿ ಆಫ್ಲೈನ್ ಮಂಡಿಪೇಟೆಯಿಂದ ತೊಗೊಂಡಿದ್ದೆ. ಸೊ ಈ ವರ್ಷದ ಡೆಕೋರೇಷನ್ಸು ಹೆಂಗಿರುತ್ತೆ ಏನೇನು ಅಂತ ಬನ್ನಿ ನಿಮಗೆ ತೋರಿಸ್ತೀನಿ. ಎಲ್ಲರೂ ನೋಡಿ ವಿಡಿಯೋ ಎಂಡ್ವರೆಗೂ ಎಂಜಾಯ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಸೊ ಹಾಕೋಕ್ಕಿಂತ ಮುಂಚೆ ಪ್ರಾಬಬ್ಲಿ ನಿಮಗೆ ಒಂದಿನ ಮುಂಚೆದು ಶೂಟ್ ಮಾಡಿರೋ ವಿಡಿಯೋ ಹಾಕಿರ್ತೀನಿ. ಸೊ ಅದನ್ನ ಎಂಜಾಯ್ ಮಾಡಿ, ಹೇಗೆ ನಾವು ಪ್ರಿಪೇರ್ ಆದ್ವಿ, ಏನೆಲ್ಲ ಮಾಡಿದ್ವಿ, ಎಷ್ಟು ಮಜಾ ಮಾಡಿದ್ವಿ ಅಂತಲೂ ಅದರಲ್ಲಿದೆ. ಸೊ ಅದನ್ನು ಐ ಹೋಪ್ ನೀವು ನೋಡಿದ್ದೀರಾ ಆ್ಯಂಡ್ ಯು ಲವ್ಡ್ ಇಟ್. ಈಗಿಂದ ನಾವು ಗಣೇಶಂಗೆ ರೆಡಿ ಮಾಡಾದ್ಮೇಲೆ, ಅಂದರೆ ಗಣೇಶಂಗೆ ತಂದು ಕೂರಿಸಿ ಏನೇನೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ತೀನಿ, ಓಕೆನಾ? ಸೊ ಎಂಜಾಯ್ ಮಾಡಿ. ಒನ್ ಮೋರ್ ಥಿಂಗ್, ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಯಾವ ಡ್ರೆಸ್ ತೊಗೊಂಡ್ರೆ ನನ್ನ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ರಿಲಯನ್ಸಿಂದ ಅಂತ ಹಾಕಿದ್ದೆ. ಅದರಲ್ಲಿ ನೀವು ಈ ಬ್ರೌನ್ ಕಲರು ಮತ್ತು ಇನ್ನೊಂದು ವೈಟ್ ಕಲರ್ದು ಹೇಳಿದ್ರಿ ಕುರ್ತಾ ತೊಗೊಳಕ್ಕಂತ. ಸೊ ನೀವು ಹೇಳೋ ಪ್ರಕಾರ ನಾನು ಅದೇ ತೊಗೊಂಡಿದ್ದೀನಿ. ಬ್ರೌನ್ ಕಲರ್ದು ಇವತ್ತು ಹಾಕೊತಿದ್ದೀನಿ, ನಾಳೆ ರಾಖಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ. ಸೊ ಆ ವೈಟ್ ಕಲರ್ನ ನಾಳೆ ಹಾಕ್ಕೊತೀನಿ. ಫೈನ್, ಈಗ ಮಾತಾಡಿದ್ದೆಲ್ಲ ಆಯಿತು. ಬನ್ನಿ ಡೈರೆಕ್ಟಾಗಿ ನಮ್ಮ ಗಣಪಂಗೆ ಅರೇಂಜ್ ಮಾಡಿರೋದನ್ನ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ತೋರಿಸ್ತೀನಿ ನಮ್ಮ ಗಣಪಂಗೆ ಹೇಗೆ ರೆಡಿ ಮಾಡಿದ್ದಾರೆ ಅಂತ. ನೋಡ್ರಪ್ಪ, ದರ್ಶನ ಮಾಡ್ಕೊಳ್ಳಿ ರೆಡಿ ಆದಮೇಲೆ ಮೊದಲನೇ ಬಾರಿಗೆ. ಡಿಂಗಿ ಸೈಡ್ ಬರಪ್ಪ ಒಂದು ನಿಮಿಷ, ನಮ್ಮ ವ್ಯೂವರ್ಸಿಗೆಲ್ಲ ತೋರಿಸೋಣ. ಗೈಸ್ ನೋಡಿ ಹೇಗಿದ್ದಾರೆ, ಹೆಂಗೆ ಕಾಣ್ತಿದ್ದಾರೆ ನಮ್ಮ ಗಣಪನ, ಕಮೆಂಟ್ ಮಾಡಿ. ನಮ್ಮ ಗೌರಮ್ಮನ ನೋಡಿ ಹಂಗೇನೆ ಸುಂದ್ರಿ ಗೌರಮ್ಮ ಫುಲ್ಲು. ಸೊ ಈ ಥರ ಈಗ ಅರೇಂಜ್ ಮಾಡಿದ್ದೀವಿ. ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ ಹೆಂಗೆ ಅರೇಂಜ್ಮೆಂಟ್ಸ್ ಇದೆ ಅಂತ, ಓಕೆನಾ? ಪೂಜೆ ಆದಮೇಲೆ ತೋರಿಸ್ತೀನಿ. ಮುಂಚೆ ಫಸ್ಟು ತಿಲಕ್ ಹಾಕ್ತಾರೆ. ತಿಲಕ್ ಹಾಕಾದ್ಮೇಲೆ ಕೈಗೆ ಈ ಥರ ಮೂಲಿ ಕಟ್ತಾರೆ. ಅಯ್ಯೋ ಎಲ್ಲಿ ಕಾಣ್ತಿಲ್ಲ, ಈ ಥರ ಮೂಲಿ ಕಟ್ತಾರೆ. ಸೊ ಈಗ ಫಸ್ಟ್ ನಮ್ಮ ಆಂಟಿ ತೋರಿಸ್ತಿದ್ದೀನಿ. ತಿಲಕ್ ಹಾಕಿದ್ರು, ಈಗ ನೆಕ್ಸ್ಟು ಮೂಲಿ ಕಟ್ತಾರೆ ಈ ಥರ ಥ್ರೆಡ್. ಈ ಮೂಲಿನ ಈಗ ಕಟ್ತಿದ್ದಾರೆ ನೋಡಿ. ಇದು ಕಟ್ಟಾದ್ಮೇಲೆ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಈಗ ನೀರು ಹಾಕಿದ್ವಿ ದೇವರಿಗೆ, ಗಂಗಾ ಜಲ. मुंह पे छिड़क दी डिंकी, पूरा कर्टन पे डाल दी, कर्टन पे भी देख। नो प्रॉब्लम, धुल जाएगा यार, वो उतर जाएगा। अच्छा हो गया, ठीक है। अब डिंकी बाल जल जाएगा। मोली ले डिंगी बेटा, मोली चढ़ो दोनों जगह थोड़ी थोड़ी। ಈ ಹಂದಿ ನನ್ನ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ನಂಗಂತೂ ನಂಗೆ ಕಾಲು ನೋವು ಸ್ಟಾರ್ಟ್ ಆಗುತ್ತೆ. ಇದೊಳೆ ಧನ ಅಪ್ಪ ಇದ್ಲಪ್ಪ ಧನ. जय
दिन ध्यावत हरे ब्रह्मा शिवरी जय अम्बे गौरी मांग सिंदूर विराजत दोष जाके निकट न जाके अंजन भुजगेन्द्रहारम सदा वसंतं हृदयारविन्ने भवानी सहितं नमः ಫೋಕಸ್ ಲೈಟ್ ಆಫ್ ಮಾಡಿಬಿಟ್ಟಿದ್ವಿ, ಆನ್ ಮಾಡಿಬಿಟ್ಟು ಮರ್ತೋಗ್ಬಿಟ್ಟಿದ್ವಿ. ಈಗ ಫೋಕಸ್ ಲೈಟ್ ಆನ್ ಮಾಡ್ಬಿಟ್ಟು ನೋಡಿ ನಮ್ಮ ಗಣೇಶ ಹೆಂಗೆ ಕಾಣ್ತಿದ್ದಾನೆ. ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮೋದಕ್ ಕೊಡ್ತಿದ್ದೀವಿ ಎಲ್ಲರಿಗೂ. ತಗೊಳಪ್ಪ ಮೋದಕ್. ಅಬ್ಬಬ್ಬಬ್ಬ ನಮ್ಮ ಗಣಪತಿಗೆ ಫಸ್ಟ್ ಕೊಟ್ಬಿಟ್ರು. गौरम्मा बोला और आज गणपति डिसाइड व्हाट आई एम ಪ್ರಸಾದ ನಮ್ಮನೆ ಗಣಪತಿ ತಿಂತವ್ರು ಲಾಸ್ಟ್ टीवी में डाल देना तो अच्छा रहता. ಪೂಜೆ ಅಂತೂ ಈಗ ಜಸ್ಟ್ ಮುಗೀತು. ಈಗ ಪಕ್ಕದ ಮನೆಯಲ್ಲಿ, ನಾಟ್ ಪಕ್ಕದ ಮನೆ ಎಕ್ಸಾಕ್ಟ್ಲಿ, ನಮ್ಮ ಏರಿಯಾ, ನಮ್ಮ ಲೈನ್ ಫುಲ್ಲು ಮಕ್ಕಳು ಸೇರಿಕೊಂಡು ಒಂದು ಗಣೇಶ ಇಟ್ಟಿದ್ದಾರೆ. ಸೊ ಆ ಗಣೇಶ ನೋಡೋಕ್ಕಂತ ಹೋಗ್ತಿದ್ದೀನಿ. ಮೊದಲನೇ ಗಣೇಶ ನಮ್ಮ ಮನೆದು ಬಿಟ್ಟು ನಾನೀಗ ನೋಡ್ತಿರೋದು. ಸೊ ಅದನ್ನು ನಾನೀಗ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ, ಆಯಿತಾ? ಬನ್ನಿ ಹೋಗೋಣ. ಸೊ ಇಲ್ಲಿ ಇಟ್ಟಿದ್ದಾರೆ ಗಣೇಶ ಇಟ್ಟಿದ್ದಾರೆ ನಮ್ಮ ಕಾಲೋನಿಯವರು ಎಲ್ಲರೂ ಸೇರಿಕೊಂಡು. ಓಕೆ ಓಕೆ. ಮೋದಕ, ಕಡುಬು, ಒಬ್ಬೊಬ್ಬ ಸ್ವೀಟ್ಸ್ ನೋಡ್ರಪ್ಪ ಇಷ್ಟೊಂದೆಲ್ಲ ಇಟ್ಬಿಟ್ಟಿದ್ದಾರೆ. ನಮ್ಮ ಏರಿಯಾ ಪುರೋಹಿತರು ಇವರು ಪೂಜೆ ಮಾಡೋಕ್ಕೆ. ಸರ್ ಪೂಜೆ ಮಾಡಿ ಬನ್ನಿ. ಅಲ್ಲಿನ ಗಣೇಶ ದರ್ಶನ ಆದಮೇಲೆ ಆ ಮಕ್ಳಿಗೂ ಮನೆಗೆ ಕರೆದ್ವಿ, ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ. ಆ್ಯಂಡ್ ಆಫ್ಟರ್ ಆಲ್ ಆ್ಯಕ್ಚುಲಿ ನಾವು ನಮ್ಮ ಎಂಟೈರ್ ಏರಿಯಾ ಅಂದರೆ ಏರಿಯಾ ಆ್ಯಸ್ ಇನ್ ನಮ್ಮ ಎಂಟೈರ್ ಕ್ರಾಸ್ ಅವ್ರಿಗೆ ಕರೆದಿದ್ದೀವಿ ದರ್ಶನ ಮಾಡೋಕ್ಕಂತ. ಸೊ ಒಂದೊಂದಾಗ ಸಂಜೆ ಬರ್ತಾರೆ ಅವರು ಕೂಡ. ಈಗ ನಾವು ಲಂಚಿಗೆ ಲೇಟ್ ಆಯಿತು ಅಂತ ನಮ್ಮ ಫೇವ್ರೆಟ್ ಲಂಚ್ ಆದ ಮಾರ್ವಾಡಿ ಡಿಶ್ ದಾಲ್ ಬಾಟಿ ಚೂರ್ಮ ತಿನ್ನೋಣ ಅಂತ ಕೂತ್ಕೊಂಡ್ವಿ. ನೋಡಿ ಗೈಸ್, ಇದು ನಮ್ಮ ರಾಜಸ್ಥಾನಿ ಮಾರ್ವಾಡಿ ಫುಡ್ ಆ್ಯಕ್ಚುಲಿ. ದಿಸ್ ಇಸ್ ಕಾಲ್ಡ್ ಬಾಟಿ. ದೀಸ್ ಆರ್ ಚೂರ್ಮಾ. 2 types ಆಫ್ ಚೂರ್ಮಾ ಇದೆ, ಒಂದು ಜಾಗ್ರಿದು, ಇನ್ನೊಂದು ಶುಗರಿಂದು, ಆ್ಯಂಡ್ ದಿಸ್ ಇಸ್ ದಾಲ್. ಸೊ ಯೂಶ್ವಲಿ ಇದು ಹೆಂಗೆ ಗಣೇಶ ಹಬ್ಬದ ಟೈಮಲ್ಲೂ ತಿಂತೀವಿ. ಸೊ ಫಸ್ಟು ಬಾಟಿನ ಪೀಸಸ್ ಮಾಡಿಬಿಡ್ತೀನಿ. ಪೀಸಸ್ ಮಾಡಿಕೊಂಡು ಚೂರ್ಮಾನು, ಆ್ಯಕ್ಚುಲಿ ಚೂರ್ಮಾ ಸಪ್ರೇಟಾಗೂ ತಿನ್ಬೋದು. ಯಪ್ಪ, ಇದು ಜಾಗ್ರಿದು, ಇದು ತುಂಬ ಗಟ್ಟಿ ಇರುತ್ತೆ. ಸೊ ಚೂರ್ಮಾನು ಹಾಕೊಂಡ್ಬಿಟ್ಟೆ. ನೆಕ್ಸ್ಟ್ ಇದು ಶುಗರಿಂದ, ಇದು ಈಸಿಯಾಗಿ ಬಂತು ನೋಡಿ. ಈ ಥರ ಕಟ್ ಮಾಡಿಕೊಂಡು ನಿಂಗೆ ಸ್ವಲ್ಪ ತುಪ್ಪ ತಗೊಂಡು ಹೋಗು. ಅದಾದಮೇಲೆ ಇದ್ರ ಮೇಲೆ ಹಿಂಗೆ ದಾಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಈಗ ಇದಕ್ಕೆ ತುಪ್ಪ ಸುರ್ಕೊಂಡು, ಸ್ವಲ್ಪ ಹಾಕಪ್ಪ ತುಪ್ಪ. ಸ್ವಲ್ಪ ಅಂದರೆ ಇಷ್ಟೊಂದು ಹಾಕ್ಬಿಟ್ಲು ಯಪ್ಪ. ಸೊ ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡು ದಿಸ್ ಹೌ ವಿ ಈಟ್ ದಾಲ್ ಬಾಟಿ ಚೂರ್ಮಾ. ಸಿಲಿ ಈಗ ನಾನು ನನ್ನ ತಂಗಿ ಇಬ್ಬರು ರೆಡಿ ಆಗಿಬಿಟ್ಟಿದ್ದೀವಿ.
ಎಲ್ಲ ಗಣೇಶನ್ನು ದರ್ಶನ ಮಾಡಕ್ಕಂತ ಎಲ್ಲೆಲ್ಲಿ ಸಿಗ್ತಾರೋ ಗಣೇಶ ಅಲ್ಲಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಚಿಕ್ಕವ್ರು ಇರ್ಬೇಕಾದ್ರೆ ಅಕ್ಷತೆ ಕಾಳು ಹಾಕ್ತಿದ್ವಲ್ಲ, ಅದೇ ಥರ ನಮ್ಮ ಮಮ್ಮಿಗೆ ಆಂಟಿಗೆ ಅಕ್ಷತೆ ಹಾಕ್ಕೊಡಿ ಬಂದು ಬಾಕ್ಸಲ್ಲಿ ಅಂತ ಹೇಳಿದ್ದೀನಿ. ಸೊ ಯಾ ಲೆಟ್ಸ್ ಗೋ. ನಾನು ನಮ್ಮ ತಂಗಿ ಈಗ ರೆಡಿ ಆಗ್ತಿದ್ದೀವಿ. ನನ್ನ ಸಾರಥಿ ಆಗಕ್ಕೆ ರೆಡಿನಾ? ಎಲ್ಲೆಲ್ಲ ಆಗುತ್ತೋ ಅಲ್ಲಲ್ಲಿ ಹೋಗ್ತೀವಿ ತುಮಕೂರಲ್ಲಿ. ಏನದು ಅಕ್ಷತೆ ಎಲ್ಲ ಕುಡಿ. ಸೊ ಅಕ್ಷತೆನ ತೊಗೊಂಡ್ವಿ. ಚಿಕ್ಕವ್ರು ಇರ್ಬೇಕಾದ್ರೆ ಈ ತರ ಅಕ್ಷತೆ ಹಾಕಕ್ಕೆ ಹೋಗ್ತಿದ್ವಿ. ಜ್ಞಾಪಕ ಇದೆಯಾ ಹಂಸನದಲ್ಲಿ ಊರಲ್ಲಿ? ಸೊ ಗೈಸ್ ನೀವು ಹೋಗ್ತಿದ್ರೆ ಕಮೆಂಟ್ ಹಾಕಿ. ಚಲೋ ನಾವು ಈಗ ಹೋಗೋಣ. ಹೊಟ್ವಿ ಗೈಸ್. 2 ಗಣಪತಿದಂತೂ ದರ್ಶನ ಆಯಿತು. ಒಂದು ನಮ್ಮ ಮನೆಯದು, ಇನ್ನೊಂದು ನಮ್ಮ ಪಕ್ಕದ ಮನೆಯಲ್ಲಿ ಹುಡುಗರು ಇಟ್ಟಿದ್ರು. ಸೊ ನೋಡೋಣ ಇವತ್ತಿಗೆ ಎಷ್ಟು ಗಣಪತಿ ದರ್ಶನ ಮಾಡ್ತೀವಿ ಅಂತ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಏನಾಯ್ತು ಗೊತ್ತಾ, ಸಪ್ತಗಿರಿ ಎಕ್ಸ್ಟೆನ್ಷನ್ ಗಣೇಶ ನೋಡೋಕ್ಕಂತ ಅಲ್ಲಿ ಹೋದ್ವಿ ಅಲ್ಲ, ಇನ್ನೂ ಅಲ್ಲಿ ಸ್ಟಾರ್ಟ್ ಆಗಿಲ್ಲ. ಅಂದರೆ ಯೂಶ್ವಲಿ ಪಂಡಾಲೆಲ್ಲ ಐ ಥಿಂಕ್ ಈವ್ನಿಂಗ್ ಆಗುತ್ತೆ ಸ್ಟಾರ್ಟು. ಸೊ ಈಗ ಒಬ್ರು ಗೊತ್ತಿರೋರ ಮನೆ ಇದೆ, ಇಬ್ಬರದ್ದಿದೆ. ಅದು ನೋಡ್ಕೊಂಬಿಟ್ಟು ಮೇ ಬಿ ಲೈಕ್ ಎಲ್ಲ ಸಂಜೆನೇ ನೋಡ್ತೀನಿ. ಬಿಕಾಸ್ ಈಗ ಹೋದ್ರೂ ಯೂಸ್ ಇರೋಲ್ಲ ಅನ್ಕೊಳ್ತೀನಿ. ಎಲ್ಲ ಈವ್ನಿಂಗೇ ಸ್ಟಾರ್ಟ್ ಆಗುತ್ತೆ. ಓಕೆನಾ? 4ನೇ ಮನೆಗೆ ಬಂದಿದ್ದೀವಿ. 4ನೇ ಗಣೇಶ ದರ್ಶನ ಮಾಡ್ಕೊಳ್ಳಿ. ನಮ್ಮ ತುಮಕೂರು ತಿಂಡಿ ಸರ್ ಇಂದು. ಸರ್ ಹಾಯ್. ಹಾಯ್ ಧೀರಜ್, ಗೌರಿ ಗಣಪತಿ ಹಬ್ಬ ಶುಭಾಶಯಗಳು ಎಲ್ಲಾರ್ಗೂ ಇವ್ರ ಕಡೆಯಿಂದ ನಮ್ಮ ಕಡೆಯಿಂದ ಶುಭಾಶಯಗಳು. ನೋಡ್ತಾ ಹೊಟ್ಟೆ ಹಸಿತು ಗೈಸ್. ಸೊ ಈಗ ಏನು ತಿಂತಿದ್ದೀವಿ? ಮಸಾಲೆ ಪುರಿ ಮತ್ತು ಬೇರ್ಕೊಂಡು ಮಂಚೂರಿಯನ್ ತಿನ್ನಕ್ಕಂತ ಸ್ಟಾಪ್ ಮಾಡಿದ್ದೀವಿ. ಸೊ ನೀವು ಬ್ರೇಕ್ ತೊಗೊಳ್ಳಿಲ್ಲ ಆಯಿತು. ಈಗ ನಮ್ಮ ತಂಗಿ ಐಸ್ ಕ್ರೀಮ್ ತಿಂದು ಕೊಡೆ, ನನಗೂ ಕೊಡೆ ಥೋಡಾಸ. ನನ್ನ ಫೇವ್ರೆಟ್ ಮ್ಯಾಗ್ನಮ್ ತೊಗೊಂಡಿದ್ದಾಳೆ, ಬಟ್ ಅವಳೇ ತಿಂತಿದ್ದಾಳೆ ಕಂಪ್ಲೀಟಾಗಿ. ಸೊ ಅದೇ ಇದು ತಿಂದಾದ್ಮೇಲೆ ವಿಲ್ ಗೋ ಬ್ಯಾಕ್ ಟು ಅವರ್ ಗಣೇಶ ದರ್ಶನ. ಗೈಸ್ 15 ಗಣೇಶ ನೋಡಿದ್ವಿ. ನೀವು ಈಗ ನೋಡಿರ್ಬೇಕು ವೀಡಿಯೋಲಿ ಇಷ್ಟೊತ್ತವರೆಗೂ. ಸೊ ಈಗ ಜಸ್ಟ್ ಮನೆಗೆ ಬಂದೆ ಬಿಕಾಸ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಮ್ಮ ಮನೆಗೂ ನಾವು ಇನ್ವೈಟ್ ಮಾಡಿದ್ವಲ್ಲ ನನ್ನ ಫ್ರೆಂಡ್ಸ್ನ, ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ನ, ಫ್ಯಾಮಿಲಿ ಫ್ರೆಂಡ್ಸ್ನ ಕೈಂಡ್ ಆಫ್. ಸೊ ಅದಕ್ಕಂತ ಮನೆಗೆ ಬಂದ್ವಿ. 1-2 hours ಬ್ರೇಕ್. ಈಗ 5 to 7 ಆದಮೇಲೆ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಗಣಪತಿಗಳನ್ನ ನೋಡೋಕ್ಕೆ. ಓಕೆನಾ? ಚಲೋ. ಸೊ ಇವತ್ತು ನಮ್ಮ ಮನೆಗೆ ಯಾರೊಬ್ರು ಬಂದಿದ್ದಾರೆ. ದೇ ಆರ್ ಆಲ್ಸೋ ಫೆಲೋ ತುಮಕೂರು ಬ್ಲಾಗರ್ಸು. ಸೇ ಹಾಯ್. ಫ್ಲೇವರ್ಫುಲ್ ಟೇಲ್ಸ್ ಕಡೆಯಿಂದ ನವೀನ್ ಅವರು ಮತ್ತು ಸೌಮ್ಯ ಅವರು. ಮನೆ ಹುಡ್ಕೋದಲ್ಲಿ ಕಷ್ಟ ಆಯ್ತಾ? ಸ್ವಲ್ಪ ಓಕೆ. ಗಣೇಶ ಹೆಂಗ್ ಅನ್ಸಿದ್ರು? ದರ್ಶನ ಮಾಡಿದ್ದೆ, ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿದ್ಯಾ? ಎಲ್ಲರೂ ಸೇರ್ಕೊಂಡು ಮಾಡಿದ್ವಿ ಆ್ಯಕ್ಚುಲಿ. ಸೊ ಈಗ ಬಂದರು, ದರ್ಶನ ಎಲ್ಲ ಮಾಡ್ಕೊಂಡು ಪ್ರಸಾದ ತಿಂದು. ಪ್ರಸಾದ ಜಾಸ್ತಿನೇ ಕೊಟ್ಟಿದ್ದಾರೆ, ತುಂಬಾ ಜಾಸ್ತಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಲೈಕ್ ಇಟ್ ಈಸ್ ರಿಯಲಿ ಪ್ರೆಷರ್ ಟು ಮೀಟ್ ಯು ಗೈಸ್ ಇನ್ ಪರ್ಸನ್. ಆ್ಯಂಡ್ ಮನೆಗೆ ಬಂದಿದ್ದು ಫಸ್ಟ್ ಟೈಮು. ಥ್ಯಾಂಕ್ ಯು. ವೆರಿ ಗುಡ್ ಗರ್ಲ್. ಸೊ ಈಗ ನಮ್ಮ ಮನೆಗೆ ಫ್ಲೇವರ್ಫುಲ್ ಟೇಲ್ಸ್ ಅವ್ರು ಬಂದು ಹೋದ್ರು. ಆ್ಯಂಡ್ ತುಮಕೂರು ತಿಂಡಿಯವ್ರು ಬಂದಿದ್ದಾರೆ, ಸರ್ ಮತ್ತು ಮ್ಯಾಮು. ಹಾಯ್ ಮ್ಯಾಮ್. ಹಾಯ್ ಸರ್, ನಮಸ್ಕಾರ. ಮತ್ತೆ ಹೆಂಗನ್ಸ್ತು ಡೆಕೋರೇಷನ್ಸ್ ಎಲ್ಲ ಹಬ್ಬದ್ದು? ತುಂಬಾ ಜೋರಾಗಿ ಮಾಡಿದ್ದೀರಾ. ಓಕೆ. ಮತ್ತೆ ಮನೆ ಹುಡ್ಕಿದ್ರೆ ಕಷ್ಟ ಆಯ್ತಾ? ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಓಕೆ. ನನಗೆ ಕರೆದಿದ್ರು, ನಾನು ಓಡಿ ಮ್ಯಾರಥಾನ್ ಮಾಡ್ಕೊಂಡೆ ಬಂದೆ. ಹಾಯ್ ಮಾಡು. ಡೈರೆಕ್ಷನ್ ಅದಕ್ಕೆ. ಸೊ ಇವ್ರ ಮನೆಗೂ ಆ್ಯಸ್ ನೀವು ನೋಡಿರಂಗೆ ನಾನು ಮಧ್ಯಾಹ್ನ ಹೋಗಿ ಬಂದಿದ್ದೆ. ಸೊ ಈಗ ಇವ್ರು ನಮ್ಮ ಮನೆಗೆ ಬಂದಿದ್ದಾರೆ ದರ್ಶನ ಮಾಡಕ್ಕಂತ. ಇಲ್ಲಿ ನೋಡು. ಹಾಯ್. ಹೋಗ್ತಾ 15 ಗಣಪತಿ ಫಿನಿಶ್ ಮಾಡಿದೆ. ಈಗ ಇದಾದ್ಮೇಲೆ ಹೋಗ್ತೀನಿ. ಮಿಥುನ್ ಅವ್ರು ಬರ್ತಾರೇನೋ, ಅದು ಮುಗಿಸ್ಕೊಂಡು ಹೋಗ್ತೀನಿ. ಇದು 16ನೇ ಗಣಪ ಬೆಳಗಿಂದ ನಾವು ನೋಡ್ತಿರೋದು. ಸೊ ಎಸ್ ನೋಡಿ, ಮಿಥುನ್ ಸರ್ ಮನೆಗೆ. ಆ್ಯಂಡ್ ನಮ್ಮ ಜೊತೆಗೆ ಎಲ್ಲ ವ್ಲಾಗರ್ಸು ಇದ್ದಾರೆ, ಇಲ್ಲಿ ನೋಡ್ಕೊಳ್ಳಿ. ಸೊ ಎಲ್ಲರೂ ಸೇರ್ಕೊಂಡು ಏನು ಹೇಳ್ತೀವಿ? ಗಣಪತಿ ಬಪ್ಪ ಮೋರ್ಯ. ಸೊ ದಿಸ್ ಇಸ್ ಹೌ ನನ್ನ ಡೇ 1 ಎಂಡ್ ಆಯಿತು ಗಣಪತಿ ಹಂಟಿಂದು. ಆ್ಯಂಡ್ ಆಲ್ಸೋ ಗಣೇಶ ಚತುರ್ಥಿ ಸೆಲೆಬ್ರೇಷನ್ಸ್ ನಮ್ಮ ಮನೇಲಿ ನಡೆದಿತ್ತು. ನಾಳೆ ತಿರ್ಗಾ ನಮ್ಮ ಮನೇಲಿ ರಾಖಿ ಇರುತ್ತೆ. ಆ್ಯಂಡ್ ಡೇ 2, ಡೇ 3, ಡೇ 4, ಡೇ 5 ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಬೇರೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ನಾಳೆ ಗಣಪತಿ ಹಂಟು ಹಾಗೂ ಗಣೇಶ ವಿಸರ್ಜನೆ ಆ್ಯಕ್ಚುಲಿ ನಮ್ಮ ಮನೇಲಿ ನಾಳೆನೇ ನಡೆದಿದ್ದು. ಸೊ ಅದನ್ನ ಹಾಕಿರ್ತೀನಿ, ಅದನ್ನ ಈಗ ನೋಡಿ. ಎಸ್, ನಾವೀಗ ಮನೆಗೆ ಬಂದ್ವಿ. ಎಷ್ಟು ಗೊತ್ತಾ? 59, ಐ ಥಿಂಕ್ 16 ಅನ್ಕೊಂಡು, 59 or 60 ನೋಡ್ಬಿಟ್ಟು ಹೇಳ್ತೀನಿ. ಸೊ ಅಷ್ಟು ಇಟ್ ಈಸ್ 59. ಎಸ್, 59 ಗಣೇಶ ನೋಡಾಗಿದೆ. ಆ್ಯಂಡ್ ನಮ್ಮನೆ ಗಣಪನ ಈಗ ಕಳಿಸೋ ಸಮಯ ಬಂತು. ಸೊ ಅದಕ್ಕಂತ ಮನೆಗೆ ಬಂದಿದ್ದೀವಿ.
ಹೇಗನ್ಸ್ತು ನಿಂಗೆ ಗಣಪ ದರ್ಶನಗಳು? ನನಗಂತೂ ಸುಸ್ತಾಯ್ತಪ್ಪ. ಸುಸ್ತಾಗ್ಬಿಡ್ತು. ಈಗ ಮನೆ ಒಳಗಡೆ ಎಂಟ್ರಿ ಮಾಡ್ತಿದ್ದೀವಿ ನಮ್ಮ ಗಣಪನ ವಿಸರ್ಜನೆ ಮಾಡಕ್ಕಂತ. ಸೊ ದಿಸ್ ಇಸ್ ರೆಡಿ ಆಸ್ ಆಫ್ ನೌ. ಮತ್ತೊಂದು ಡಿಫ್ರೆಂಟ್ ಥಿಂಗ್ ಏನಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಮನೆ ಹಿಸ್ಟ್ರಿಲಿ ಗಣೇಶನ ನಮ್ಮ ಮನೆಯಲ್ಲೇ ವಿಸರ್ಜನೆ ಮಾಡ್ತಿದ್ದೀವಿ. ಇಲ್ಲಾಂದರೆ ಯೂಶ್ವಲಿ ಅಲ್ಲಿ ವಿದ್ಯಾನಗರಲ್ಲಿ ಅಥವಾ ಬೇರೆ ಕಡೆ ವಿಸರ್ಜನೆ ಮಾಡ್ತಿದ್ವಿ. ಬಟ್ ದಿಸ್ ದ ಫಸ್ಟ್ ಟೈಮ್ ಮನೆಯಲ್ಲೇ ಗಣೇಶನ ವಿಸರ್ಜನೆ ಮಾಡ್ತಿರೋದು. ಸೊ ಟೈಮಿಗೆ ಬಂತು ನಮ್ಮ ಮನೆ ಗಣಪ ಹಾಗೂ ಗೋರಮ್ಮಂಗೆ ವಿಸರ್ಜನೆ ಮಾಡೋ ಟೈಮು. ಸೊ ಬನ್ನಿ ವಿಸರ್ಜನೆ ಮಹೋತ್ಸವ ನೋಡಿ. गणपति बाप्पा गणपति बाप्पा मोरया मोरया गणपति बाप्पा मोरया अगले बरस तो जल्दी आ गणपति बाप्पा मोरया गणपति बाप्पा मोरया गणपति बाप्पा मोरया अगले बरस तो जल्दी आ गणपति बाप्पा मोरया मंगलमूर्ति बाप्पा मोरया अग्निमूर्ति मोरया गणपति बाप्पा मोरया गणपति बाप्पा मोरया गणपति बाप्पा मोरया. ಗೌರಮ್ಮಂಗೆ ವಿಸರ್ಜನೆ ಮಾಡಿದ್ವಿ. ಈಗ ಗೌರಮ್ಮಂಗೆ ಮಾಡಿದ ತಕ್ಷಣ ಈಗ ಗಣೇಶಂಗೆ ಮಾಡಬೇಕು ಅಂತ ಎಲ್ಲರೂ ಗಣೇಶ ವಿಸರ್ಜನೆ ಮಾಡೋಕ್ಕಂತ ಮುಂದೆ ಬಂದ್ವಿ. गणपति बाप्पा मोरया अगले बरस तू जल्दी आ गणपति बाप्पा मोरया गणेश महाराज की जय गणेश महाराज की जय गणपति बाप्पा अगले बरस तू ಗಣೇಶನ ವಿಸರ್ಜನೆ ಅಂತೂ ಮಾಡಿದ್ವಿ. ಕಾಣ್ತಿದ್ದಾರೆ ನಮ್ಮ ಗಣಪ ಪ್ಯೂರ್ ಕ್ಲೇಯಿಂದ ಮಾಡಿರೋದು. 1.5 to 2 hours ಒಳಗಡೆ ವಿಸರ್ಜನೆ ಮಾಡಿದ್ವಿ. ಆ್ಯಂಡ್ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಮ್. ಈಗ ಗಣೇಶ ಇಲ್ದಲ್ಲೇ ಮನೆ ಫುಲ್ಲು ಲೋನ್ಲಿ ಯಾಕೆ ಕಾಣುತ್ತೆ ನೋಡಿ. ಇಟ್ಸ್ ಲೈಕ್ ಜಸ್ಟ್ ಹಿಂಗೆ ಮಾಡಿಟ್ಟಿದ್ದೀವಿ ಅಂತ. ವಿತ್ ಹೆವಿ ಹಾರ್ಟ್ ನಮ್ಮ ಗಣಪನ ಕಳಿಸ್ಕೊಟ್ವಿ ಈ ಸತಿ. ನೆಕ್ಸ್ಟ್ ವಿತ್ ಅ ಹೋಪ್ ದಟ್ ನೆಕ್ಸ್ಟ್ ಇಯರು ಇನ್ನೂ ಗ್ರ್ಯಾಂಡಾಗಿ ಇನ್ನೂ ಚೆನ್ನಾಗಿ ಬರ್ತಾರೆ. ಐ ಹೋಪ್ ನೀವೆಲ್ಲ ಎಂಜಾಯ್ ಮಾಡ್ತಿದ್ದೀರಾ. ನಾನೀಗ ಗಣಪನ ದರ್ಶನ ಮಾಡೋಕ್ಕಂತ ಹೊರಗಡೆ ತುಮಕೂರಲ್ಲಿ ಆಲ್ಮೋಸ್ಟ್ 60 ಆಗಿದೆ ಈಗ ದರ್ಶನ. ನೆಕ್ಸ್ಟು ಇನ್ನೂ ಮಾಡಬೇಕು. ಸೊ ಅದಕ್ಕಂತ ಹೋಗ್ತೀನಿ. ಸೊ ಈಗ ವಿಸರ್ಜನೆ ಆದಮೇಲೆ ತಿರ್ಗಾ ಡೆಕೋರೇಷನ್ಸ್ ಎಷ್ಟು ಈಸಿಯಾಗಿ ಹಾಕೋದಿರುತ್ತೋ ತೆಗೆಯೋದಷ್ಟೇ ಕಷ್ಟ ಇರುತ್ತೆ. ಅದನ್ನ ತೆಗ್ದು ನಾನು ನಮ್ಮ ತಂಗಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಮುಂದಿನ ಗಣೇಶಗಳನ್ನ ನೋಡೋಕ್ಕಂತ ಹೋಗ್ತೀವಿ. ಈ ವಿಡಿಯೋ ಐ ನೋ ಇಟ್ಸ್ ಅ ವೆರಿ ಬಿಗ್ ವಿಡಿಯೋ, ತುಂಬ ದೊಡ್ಡದು. ಇಲ್ಲಿವರೆಗೆ ನೋಡ್ಕೊಂಡು ಬಂದಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ಥರ ಕಂಟೆಂಟ್ಗೆ ನನ್ನ ವಿಡಿಯೋನ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಹ್ಯಾಪಿ ಗಣೇಶ ಚತುರ್ಥಿ.